ಎಲೆಕ್ಷನ್ ಮುಗಿದ ಮೇಲೆ ಸುಮಲತಾ ಮಂಡ್ಯದಲ್ಲಿ ಇರಲ್ವಂತೆ. ಭವಿಷ್ಯ ನುಡಿಯೋ ಸಚಿವ ರೇವಣ್ಣ ಮಾತು ನಿಜವಾಗುತ್ತಾ? ತಾರೆಯರ ಪಾಲಿಟಿಕ್ಸ್ ನಿಂದ ಸಕ್ಕರೆ ನಾಡಿಗೆ ಸಿಕ್ಕಿದ್ದೇನು? ಇದು ಇವತ್ತಿನ ವಿಶೇಷ. ಓಡಿ ಹೋಗ್ತಾರಾ ಸೊಸೆ? ಮಂಡ್ಯದ ಚುನಾವಣಾ ಕಣಕ್ಕೂ, ಮಂಡ್ಯದ ಲೋಕಸಭಾ ಕ್ಷೇತ್ರಕ್ಕೂ ಹಾಗೂ ಮಂಡ್ಯದ ವಿಧಾನಸಭಾ ಚುನಾವಣೆಗೂ ಕೂಡ ತಾರೆಯರು ಸಿನಿಮಾ ರಂಗದ ಹತ್ತಿರದ ನಂಟಿದೆ. ಯಾಕಂದ್ರೆ ಅಂಬರೀಷ್ ಅವರು ಈ ಕ್ಷೇತ್ರವನ್ನ ಪ್ರತಿನಿಧಿಸಿದಂಥವರು, ರಮ್ಯಾ ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದಂಥವರು, ಎಲ್ಲ ಕಾರಣಕ್ಕಾಗಿ. ಆದರೆ ರೇವಣ್ಣ ಅವರು ನಿನ್ನೆ ಸಭೆಯೊಂದರಲ್ಲಿ ಮಾತನಾಡ್ತಾ ಹೇಳಿದ್ರು, 23ರ ನಂತರ ಇವರು ಸಿಗೋದಿಲ್ಲ, ನಾವೇ ಬರಬೇಕು ಏನೇ ಇದ್ರೂ ಕೂಡ ಅನ್ನುವಂಥದ್ದು. ಇದನ್ನ ಮುಂದಿಟ್ಟುಕೊಂಡು ನೋಡಿದಾಗ ಒಂದಷ್ಟು ಇತಿಹಾಸವನ್ನು ಕೂಡ, ಯಾಕಂದ್ರೆ ಇತಿಹಾಸದಲ್ಲಿ ಏನೇನು ನಡೆದಿದೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾದಂಥದ್ದು ಚುನಾವಣೆಯ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗತ್ತೆ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಒಂದು ಡಿಟೇಲ್ ಆಗಿರುವಂತಹ ರಿಪೋರ್ಟ್ ಅನ್ನ ಮೊದಲಿಗೆ ನೋಡೋಣ. ಯಾರು ನಾನು ನಿಮ್ಮ ಊರಿನ ಮಲವಳ್ಳಿ ಹುಚ್ಚೇಗೌಡರ ಸೊಸೆ. ಇಪ್ಪತ್ಮೂರನೇ ತಾರೀಕು ಆದ್ಮೇಲೆ ಮನೆ ಬಿಡ್ತಾರೆ. ಕೇರ್ಪೇಟೆ ಕಡೆ ತಿರುಗು ನೋಡಲ್ಲ. ಈ ಮಣ್ಣಿನ ಸೊಸೆ ನಾನು, ಅಭಿಷೇಕ್ ಗೌಡನ ತಾಯಿ, ಈ ಮಣ್ಣಿನ ತಾಯಿ ನಾನು. ಮಂಡ್ಯದ ಸೊಸೆ. ಅಂಬಿ ಮೇಲೆ ಮಂಡ್ಯದ ಜನರಿಟ್ಟಿರುವ ಪ್ರೀತಿ ಉಳಿಸಿಕೊಳ್ಳಲು ಚುನಾವಣೆಗೆ ನಿಂತಿದ್ದೇನೆ. ಇದು ಮಂಡ್ಯದ ಸ್ವಾಭಿಮಾನದ ಚುನಾವಣೆ ಅಂತಲ್ಲ, ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿರುವ ಸುಮಲತಾ ಭಾಷಣ ಮಾಡುತ್ತಿದ್ದಾರೆ. ಇದರ ಮೂಲಕ ಮಂಡ್ಯದ ಜನರ ಮನ ಗೆಲ್ಲುವುದಕ್ಕೆ ಸುಮಲತಾ ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮ ಪ್ರೀತಿಯ ಅಂಬರೀಷ್ ಅವರ ಧರ್ಮಪತ್ನಿ, ಈ ಮಣ್ಣಿನ ಹೆಣ್ಮಗಳು ನಾನು. ಈ ಮಣ್ಣಿನ ಹೆಣ್ಮಗಳಾಗಿ, ಈ ಮಂಡ್ಯದ ಸೊಸೆಯಾಗಿ ನಾನಿಲ್ಲಿ ಯಾರು ಅಂತ ಕೇಳೋರಿಗೆ ನಿಮ್ಮೆಲ್ಲರ ಉತ್ತರ ಕಾದಿದೆ ಅಂತ ನನಗೆ ಗೊತ್ತಿದೆ. ಹೀಗೆ ಸುಮಲತಾ ಮಂಡ್ಯದ ಉದ್ದಗಲಕ್ಕೂ ಪ್ರಚಾರದಲ್ಲಿ ತೊಡಗಿದ್ದಾರೆ. ಜೆಡಿಎಸ್ ಕ್ಯಾಂಡಿಡೇಟ್ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ಮಾಡೋದಕ್ಕೆ ನಿನ್ನೆ ದೊಡ್ಡಪ್ಪ ಎಚ್.ಡಿ. ರೇವಣ್ಣ ಫೀಲ್ಡ್ಗಿಳಿದಿದ್ರು. ಚುನಾವಣಾ ಪ್ರಚಾರಕ್ಕೆ ಬಂದ ರೇವಣ್ಣ ಮಂಡ್ಯದ ಅಖಾಡದಲ್ಲಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಇವತ್ತು ಏನು ಪಕ್ಷೇತರ ಅಭ್ಯರ್ಥಿ ಅವರೇ ಸುಮಾರು 23ನೇ ತಾರೀಕು ಆದ್ಮೇಲೆ ಮನೆ ಬಿಡ್ತಾರೆ. ಕೇರ್ಪೇಟೆ ಕಡೆ ತಿರುಗು ನೋಡಲ್ಲ. ಎದ್ದು ಬಿದ್ದು ನೋಡ್ಬೇಕಾದ್ರೆ ನೋಡ್ಬೇಕು, ನಾರಾಯಣಗೌಡ ನೋಡ್ಬೇಕು, ಅಲ್ದವ್ರು ದೇವೇಗೌಡ ನೋಡ್ಬೇಕಾಗ್ತಿದೆ. ಚುನಾವಣೆ ಮುಗಿತಿದ್ದಂತೆ ಸುಮಲತಾ ಬರಲ್ವಂತೆ. ಆಮೇಲೆ ಕೆಆರ್ಪೇಟೆ ಜನರ ಸಮಸ್ಯೆ ಕೇಳೋದಕ್ಕೆ ಇವರೇ ಇರಬೇಕಂತೆ. ಹೀಗೆ ಕೆಆರ್ಪೇಟೆಯಲ್ಲಿ ನಡೆದ ಪಕ್ಷದ ಮುಖಂಡರ ಸಭೆಯಲ್ಲಿ ರೇವಣ್ಣ ಹೇಳಿಕೊಂಡಿದ್ದಾರೆ. ಎಲ್ಲಿಗೆ ನಿಂತಿಲ್ಲ ರೇವಣ್ಣ ವರಸೆ. ಅಂಬರೀಷ್ ಅಣ್ಣ ಇದ್ದಾಗ ಎಷ್ಟು ಸಲ ಮಂಡ್ಯಕ್ಕೆ ಬಂದಿದ್ರಪ್ಪ ಅಂತ ರೇವಣ್ಣ ಪ್ರಶ್ನಿಸಿದ್ದಾರೆ. ಈ ಪಕ್ಷೇತರ ಕ್ಯಾಂಡಿಡೇಟ್ ಏನ್ ಮಾಡಿದಾಳೆ ಮಂಡ್ಯಕ್ಕೆ? ಯಾವತ್ತು ಬಂದಿದ್ದಾರೆ? ಅಂಬರೀಷ್ ಅಣ್ಣಿದ್ದಾಲು ಏನಾದ್ರು ಬಂದವರು? ಒಂದು ಅಂಬರೀಷ್ ಅಣ್ಣಿದ್ದಾಲು ಬಂದಿಲ್ಲ. ಇವತ್ತು ನಾವು ಯಾಕೆಂದ್ರೆ ಯಾರ ಬಗ್ಗೆನೂ ಇದೆಲ್ಲ ಟೈಮ್ ಬರ್ಲಿ, 23 ಕಳೀಲಿ, ರಾಜಕಾರಣ ಏನು ಅನ್ನೋದು ಹೇಳೋಣ. 25 ವರ್ಷಗಳ ಕಾಲ ಅಂಬರೀಷ್ ಅವರು ಹೀಗೆ ಚುನಾವಣೆ ವೇಳೆ ಸುಮಲತಾ ಜಾತಿ ವಿಚಾರ ಇಟ್ಕೊಂಡು ಜೆಡಿಎಸ್ನ ಸಂಸದ ಶಿವರಾಮೇಗೌಡ ಮಾತನಾಡಿ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ರೇವಣ್ಣ ಮಾತ್ರ ಖಡಕ್ಕಾಗಿ ಮುಂದೇನು ಎಂಬ ಪ್ರಶ್ನೆ ಎತ್ತಿದ್ದಾರೆ. ಯಾಕಂದ್ರೆ ಮಂಡ್ಯದ ಜನರಿಗೆ ಸಿನಿಮಾ ತಾರೆಯರ ಪಾಲಿಟಿಕ್ಸ್ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿದೆ. ಆಗಸದಲ್ಲಿರುವ ತಾರೆಗಳಿಗೆ ಪೈಪೋಟಿ ಕೊಡುವ ರೀತಿಯಲ್ಲಿ ಸಿನಿ ತಾರೆಯರು ಮೇಲೆ ರಾರಾಜಿಸುತ್ತಿದ್ದಾರೆ. ಜಮೀನಿನಲ್ಲಿರುವಂತಹ ಜನರ ಸಮಸ್ಯೆ ಆಲಿಸೋದು ಯಾರು ಎಂಬ ಪ್ರಶ್ನೆ ಎದ್ದೇಳುವುದು ಸಹಜ. ಮಂಡ್ಯದ ಸಂಸದರಾಗಿದ್ದಾಗ ಅಂಬಿ ಮೇಲಿತ್ತು ಆರೋಪ. ಹೌದು, ಮಂಡ್ಯದ ಗಂಡು ಅಂಬರೀಷ್ ಇಂದು ನಮ್ಮ ನಡುವೆ ಇಲ್ಲ. ಆದ್ರೆ ಅಂಬರೀಷ್ ರಾಜಕೀಯದಲ್ಲಿ ಮಿಂಚಿದ್ದು ಇದೇ ಮಂಡ್ಯದಲ್ಲಿ. 1998ರಲ್ಲಿ ಮೊದಲ ಬಾರಿ ಜನತಾದಳದಿಂದ ಗೆದ್ದು ಸಂಸದರಾಗಿದ್ದ ಅಂಬಿ ಮುಂದೆ 1999ರಲ್ಲಿ ಕಾಂಗ್ರೆಸ್ ಸೇರಿ ಕೈ ಪಕ್ಷದಿಂದ ಸತತ 2 ಬಾರಿ ಗೆದ್ದು ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಅಲ್ಲದೆ ಮುಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಚಿವರಾದ ಅಂಬರೀಷ್
ಕಾವೇರಿ ಹೋರಾಟದ ವೇಳೆ ಸಂಸದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರು. ಆದರೆ ಸಂಸತ್ ಸದಸ್ಯ ಸ್ಥಾನಕ್ಕೆ ಅಂಬಿ ನೀಡಿದ್ದ ರಾಜೀನಾಮೆ ಕೊನೆಯವರೆಗೂ ಅಂಗೀಕಾರವಾಗಿರಲಿಲ್ಲ. ಎಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಜನರ ಕೈಗೆ ಅಂಬಿ ಸಿಗೋದಿಲ್ಲ ಎಂಬ ಆರೋಪ ಕೂಡ ಪದೇ ಪದೇ ಕೇಳಿ ಬರ್ತಿತ್ತು. ಶಾಸಕ ಸಚಿವರಾಗಿದ್ದಲು ಕೈಗೆ ಸಿಗಲಿಲ್ಲವೆಂದು ಆರೋಪ. 2013ರಲ್ಲಿ ಅಂಬರೀಶ್ ಮಂಡ್ಯದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ವಸತಿ ಸಚಿವರಾಗಿ ಮಂಡ್ಯದ ಉಸ್ತುವಾರಿ ಸಚಿವರಾಗಿದ್ದರು. ಎಷ್ಟೆಲ್ಲ ಪವರ್ಫುಲ್ ಮಿನಿಸ್ಟರ್ ಆಗಿದ್ದರೂ ಕೂಡ ಮಂಡ್ಯದಲ್ಲಿ ಸರಿಯಾಗಿ ಅಧಿಕಾರಿಗಳ ಸಭೆ ನಡೆಸಿಲ್ಲ ಎಂಬ ಆರೋಪ ಅಂಬಿ ಮೇಲಿತ್ತು. ಈಗ ಲೋಕಸಭಾ ಎಲೆಕ್ಷನ್ಗಾಗಿ ಸುಮಲತಾ ಬಾಡಿಗೆ ಪಡೆದಿರುವ ಮನೆಯನ್ನೇ 2013ರಲ್ಲಿ ಅಂಬರೀಶ್ ಬಾಡಿಗೆಗೆ ಪಡೆದಿದ್ದರೂ ಕೂಡ ಅಲ್ಲಿ ಅವರು ಉಳಿದುಕೊಂಡಿದ್ದು ಕಡಿಮೆ. ಮಂಡ್ಯಕ್ಕೆ ಬಂದಾಗಲೆಲ್ಲ ತಮ್ಮ ಆಪ್ತ ಅಮರಾವತಿ ಚಂದ್ರಶೇಖರ್ ಜೊತೆಗೆ ಇರ್ತಾ ಇದ್ರು. ಅಂಬಿ ಮಿನಿಸ್ಟರ್ ಹಾಗೂ ಶಾಸಕರಾಗಿದ್ದಾಗ ಅಮರಾವತಿ ಚಂದ್ರಶೇಖರ್ ಅವರೇ ಮಂಡ್ಯದಲ್ಲಿ ಹೆಚ್ಚು ಪವರ್ಫುಲ್ ಆಗಿದ್ದರು ಎಂಬ ಆರೋಪವಿತ್ತು. ಇದೇ ಕಾರಣಕ್ಕೆ ಮಂಡ್ಯ ಕಾಂಗ್ರೆಸ್ನಲ್ಲೂ ಅಂಬಿ ವಿರುದ್ಧ ಅಸಮಾಧಾನವಿತ್ತು. ಅಷ್ಟೇ ಅಲ್ಲದೆ ಅಂಬರೀಶ್ ಎಲ್ಲಿದ್ದಾರೆ ಎಂದು ಮಂಡ್ಯದಲ್ಲಿ ಕೆಲವರು ಹೋರಾಟವನ್ನು ನಡೆಸಿದ್ರು. ಅಂಬಿ ವಿರುದ್ಧ ಸ್ಪೀಕರ್ ವರೆಗೂ ದೂರು ಸಲ್ಲಿಕೆಯಾಗಿತ್ತು. ಎಂಪಿ ಆದಾಗ ಬಂದ್ರು ರಮ್ಯಾ, ಸೋತ ಮೇಲೆ ರಾತ್ರೋರಾತ್ರಿ ಮನೆ ಖಾಲಿ. ಇನ್ನು 2013ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಾಗ ಸಿನಿಮಾ ನಟಿ ರಮ್ಯಾ ಕಾಂಗ್ರೆಸ್ ಪಕ್ಷದಿಂದ ಅಖಾಡಕ್ಕಿಳಿದಿದ್ರು. ರಮ್ಯಾ ತಾರಾ ಮೆರುಗನ್ನೇ ಪರಿಗಣಿಸಿ ಕಾಂಗ್ರೆಸ್ ಟಿಕೆಟ್ ನೀಡಿತ್ತು. ರಮ್ಯಾಗೆ ಅಂಬರೀಶ್ ಸಾಥ್ ನೀಡಿದ್ರಿಂದ ಮಂಡ್ಯದ ಜನ ಬೈ ಎಲೆಕ್ಷನ್ ನಲ್ಲಿ ಕೈ ಹಿಡಿದಿದ್ರು. ಗೆದ್ದ ಮೇಲೂ ರಮ್ಯಾ ಮುಂದಿನ 6 ತಿಂಗಳು ಮಾತ್ರ ಅಧಿಕಾರಾವಧಿ ಇದ್ದಿದ್ದರಿಂದ ಹಳ್ಳಿಗೆ ತಿರುಗಾಡಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಭರವಸೆ ಹುಟ್ಟಿಸಿದ್ರು. ಆದ್ರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಸೋತ ರಮ್ಯಾ ಇದಕ್ಕಿದ್ದಂತೆ ಮನೆ ಖಾಲಿ ಮಾಡಿದ್ರು. ಆಗ ಮಂಡ್ಯದಲ್ಲಿ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಬಾಡಿಗೆ ಮನೆಯನ್ನ ಉಳಿಸಿಕೊಂಡ್ರು ರಮ್ಯಾ ಮಾತ್ರ ಮಂಡ್ಯದ ಕಡೆ ತಲೆ ಹಾಕಲೇ ಇಲ್ಲ. ನಂತರ 2018ರ ಡಿಸೆಂಬರ್ 3ರಂದು ಮಧ್ಯರಾತ್ರಿ ರಮ್ಯಾ ಮನೆ ಖಾಲಿ ಮಾಡಿದ್ದರು. ಈಗ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಇದೇ ಪ್ರಶ್ನೆಯನ್ನ ಎತ್ತಿದ್ದಾರೆ. ಚುನಾವಣೆ ಮುಗಿದ್ಮೇಲೆ ಸುಮಲತಾ ನಿಮ್ ಜೊತೆ ಇರಲ್ಲ ಅಂತಿದ್ದಾರೆ. ಆದ್ರೆ ಭವಿಷ್ಯ ನುಡಿಯೋ ಸಚಿವ ರೇವಣ್ಣ ಮಾತಿನಂತೆ ಸುಮಲತಾ ನಡ್ಕೊಳ್ತಾರ ಅಥವಾ ಮಂಡ್ಯದ ಜನರ ಜೊತೆಗೆ ಇರುತ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರವಾಗಲಿದೆ. ರವಿ ಟಿವಿ9 ಮಂಡ್ಯ. ಚುನಾವಣಾ ಅಖಾಡದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಅಭ್ಯರ್ಥಿ ಇರ್ತಾರಾ ಇರಲ್ವಾ, ಎಷ್ಟು ಮಟ್ಟಿಗೆ ನಿಲ್ತಾರೆ, ನಮ್ಮ ಜೊತೆಗೆ ಇರ್ತಾರಾ, ಗೆದ್ದ ಮೇಲೆ ಯಾರು ಏನು ಮಾಡಿದ್ದಾರೆ, ಈ ಎಲ್ಲ ಅಂಶಗಳು ಕೂಡ ಬಹುಶಃ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆ ಆಗಲೇಬೇಕಾಗಿರುವಂಥದ್ದು, ಚರ್ಚೆ ಆಗುತ್ತೆ ಕೂಡ. ಮತ್ತು ಉತ್ತರವನ್ನು ಕೂಡ ನೀಡುವಂಥವ್ರು ಎಷ್ಟು ಮಟ್ಟಿಗೆ ಆ ನಂತರ ಅದನ್ನ ಮಾತಿನಂತೆ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು 5 ವರ್ಷದ ನಂತರ ಮತ್ತೊಮ್ಮೆ ಇವ್ಯಾಲ್ಯೂಯೇಷನ್ ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಚುನಾವಣೆಗಳು ಬರ್ತಾನೆ ಇರ್ತವೆ, ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಗಳಂತೂ ಬಂದೇ ಬರ್ತವೆ. ಆ ಸಂದರ್ಭದಲ್ಲೂ ಕೂಡ ಜನ ಇವುಗಳೆಲ್ಲವೂ ಕೂಡ ಗಮನಿಸಿನೇ ತಮ್ಮ ಮತವನ್ನ ಚಲಾವಣೆ ಮಾಡುವಂಥದ್ದು ಕೂಡ ಇದ್ದೇ ಇರುತ್ತೆ. ಈ ವಿಚಾರದ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಕೂಡ ನಡೆಸೋಣ. ಮತ್ತು ಇವತ್ತು ಮಂಡ್ಯದಲ್ಲಿ ಸುಮಲತಾ ಅವರ ಪರವಾಗಿ ದರ್ಶನ್ ಕೂಡ ಬಹಳ ಉದ್ದಗಳಿಗೂ ಕೂಡ ಓಡಾಟವನ್ನ ಶುರು ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ಅವರು ಶ್ರೀರಂಗಪಟ್ಟಣದಿಂದ ತಮ್ಮ ಪ್ರಚಾರವನ್ನ ಆರಂಭಿಸಿದ್ದಾರೆ. ಯಾವಾಗ ದರ್ಶನ್ ಎಂಟ್ರಿ ಕೊಟ್ಟರೋ ಸಹಜವಾಗಿಯೇ JDS ಕಡೆಯಿಂದ ಒಂದಷ್ಟು ಟೀಕೆಯ ಸುರಿಮಳೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಅದನ್ನು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ತೋರಿಸ್ತೀವಿ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾಗಿರುವ ತೇಜಸ್ವಿನಿ ಗೌಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. JDSನ ವಿಧಾನ ಪರಿಷತ್ ಸದಸ್ಯರು ಮತ್ತು ರಾಜ್ಯ ವಕ್ತಾರರಾಗಿರುವ TA ಶರವಣ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. JDUನ ಮುಖಂಡರು ಹಾಗೂ ಮಂಡ್ಯದ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಜನಪ್ರತಿನಿಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಕಂಪ್ಲೇಂಟ್ಗಳನ್ನು ಮಾಡಿರ್ತಕ್ಕಂತಹ BS ಗೌಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಮಲತಾ ಅವರ ಬೆಂಬಲಿಗರಾಗಿರುವ ತ್ಯಾಗರಾಜ್ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮಂಡ್ಯದಿಂದ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ತ್ಯಾಗರಾಜ್ ಅವರೇ, ಈಗಾಗಲೇ ರೇವಣ್ಣ ಅವರು ಹೇಳಿರ್ತಕ್ಕಂತಹ ಮಾತಿನ ಆಧಾರದಲ್ಲಿ ನೋಡೋದಿದ್ರೆ 23ರ ನಂತರ ಇವರು ಬರೋದಿಲ್ಲ, KR ಪೇಟೆಗೆ ಬರೋದಿಲ್ಲ, ಇವರು ಸಿಗೋದಿಲ್ಲ, ಸುಮಲತಾ ಅವರು ನಮ್ಮ ಕೈಗೆ ಸಿಗೋದಿಲ್ಲ, ಆಮೇಲೆ ಏನಿದ್ರು ನಾವೇ ಬರಬೇಕಾಗತ್ತೆ ಅನ್ನುವಂತ ಮಾತನ್ನ JDS ನಾಯಕರು ಹೇಳ್ತಾ ಇದ್ದಾರೆ. ಜನರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ ಇದಕ್ಕೆ ಉತ್ತರವಾಗಿ? ಹೇಳಿ ತ್ಯಾಗರಾಜ್ ಅವರೇ. ಸರ್ ನಮಸ್ಕಾರ. ಸರ್
ನಮಸ್ಕಾರ, ಹೇಳಿ ಸರ್. ಈಗ ರೇವಣ್ಣ ಸಾಹೇಬರು ಹೇಳಿದ್ರಲ್ಲ, 23 ನಂತರ ಬರುವುದಿಲ್ಲ ಅಂತ. 23ನೇ ತಾರೀಕಿಂದ ಬರದೇ ಇರೋರು ಯಾರು ಅಂತ ಬಹುಶಃ ರೇವಣ್ಣ ಸಾಹೇಬ್ರನ್ನೇ ನಾನು ಕೇಳಬೇಕಾಗ್ತದೆ. ಯಾಕೆಂದ್ರೆ ಮನೆ ಮಾಡಿ ಇಲ್ಲೇ ಇದ್ದು ಅವರು ಇನ್ನು ಇಲ್ಲೇ ಇರ್ತಿದ್ದೀನಿ. ಈ ಮಂಡ್ಯ ಜಿಲ್ಲೆ ಜನತೆ ನಮ್ಮ ಮಂಡ್ಯ ಏನು ನಮ್ಮ ಯಜಮಾನರಿಗೆ ಪ್ರೀತಿ ಗೌರವ ತೋರಿಸಿದ್ರು, ಆ ಪ್ರೀತಿಗೋಸ್ಕರ ನಾನೇ ನಿಂತ್ಕೊತೀನಿ ಬಂದಿರಲಿಲ್ಲ. ಅಭಿಮಾನಿಗಳು ಒತ್ತಡಕ್ಕೆ ಬಂದು ನಾನು ನಿಂತ್ಕೋತಾ ಇದ್ದೀನಿ. ಏನು ನಮ್ಮ ಅಂಬರೀಷ್ ಅಣ್ಣವರು ಮಾಡಬೇಕಾಗಿರ್ತದ ಕೆಲಸ ಅರ್ಧಕ್ಕೆ ನಿಂತಿದೆ, ಅದನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ಅವ್ರು ಬಂದಿದ್ದಾರೆ ವಿನ ಓಡೋಗಿ ಬಂದಿಲ್ಲ. ಬಹುಶಃ ಅದು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಗೊತ್ತಿದ್ರೆ ಅವರು ಈ ತರ ಮಾತಾಡ್ತಿರ್ಲಿಲ್ಲ. ಓಡೋಗೋದಾಗಿದ್ರೆ ಅವ್ರು ಈ ತರ ಎಲ್ಲ ಬಂದು ಓಡೋಗ್ತಿರ್ಲಿಲ್ಲ. ಮನೆ ಮಾಡ್ಕೊಂಡು ಮನೇಲಿದ್ದು ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ಅವರು ಚುನಾವಣೆಯಲ್ಲಿ ಸೋಲು ಗೆಲುವು ಏನೇ ಇರಲಿ, ನಾನು ನಿಮ್ಮ ಜೊತೆಲಿರ್ತೀನಿ, ಮಂಡ್ಯದ ಜನತೆ ಜೊತೆಲಿರ್ತೀನಿ. ನೀವು ತೋರ್ತಕ್ಕಂಥ ಪ್ರೀತಿ ವಿಶ್ವಾಸ, ನನಗೆ ಚುನಾವಣೆ ಬೇಡ ಅಂದರೂ ಸಹ ನೀವೆಲ್ಲ ಅಭಿಮಾನಿಗಳು ಒತ್ತಾಯದ ಮೇರೆಗೆ ನನ್ನನ್ನು ಕರ್ಕೊಬಂದಿಸ್ತಾ ಇದ್ದೀರಿ. ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಅದರ ದೇಶದಿಂದ ನಾನು ನಿಮ್ಮ ಸೇವೆ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ಬರ್ತಾ ಇದ್ದೀರಿ ವಿನ ಯಾವುದೋ ರೀತಿಯಲ್ಲಿ ಅವ್ರು ಹೇಳೋದ ರೀತಿಯಲ್ಲಿ ಓಡೋಗೋಕೋ ಮತ್ತೊಂದು ಓಡೋಕೆ ಬರ್ತಾ ಇಲ್ಲ. ಅವರು ಬಹುಶಃ ಈ ಮಾತನ್ನು ಅವರು ವಾಪಸ್ ತಗೋಬೇಕು. ಈ ರೀತಿ ಎಲ್ಲ ಹೇಳಬಾರ್ದು ಅಂತ ನನ್ನ ಅಭಿಪ್ರಾಯ. ಎಸ್ ಖಂಡಿತ ತ್ಯಾಗರಾಜ್ ಅವರೇ, ಮಾತಾಡ್ತೀನಿ. ನಂಜೆ ಶರವಣ ಅವರೇ, ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯಂತ ಮಾತುಗಳನ್ನ ಹೇಳ್ತೀರಾ? ತ್ಯಾಗರಾಜ್ ಅವರು ಹೇಳಿದ್ರು, ಯಾರು ಆಮೇಲೆ ಓಡ್ ಹೋಗ್ತಾರೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ. ಅಂಬರೀಷ್ ಅಣ್ಣ ಚುನಾವಣೆಗೆ ನಿಂತಾಗ ಅವರ ಪರವಾಗಿ ತನ್ನ ಮತವನ್ನು ಚಲಾಯಿಸ್ಲಿಕ್ಕೋಸ್ಕರ ಕೂಡ ಹೋಗಿಲ್ಲ ಸುಮಲತಾ ಅವರು. ಇವತ್ತು ಮಂಡ್ಯ ಜನರ ಋಣವನ್ನು ತೀರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಾತ್ರ ಸತ್ಯ ಅನ್ನೋದನ್ನು ಆ ಜಿಲ್ಲೆಯ ಮಹಾ ಜನತೆ ಅರ್ಥಕೊಂಡಿದ್ದಾರೆ. ಇವತ್ತು ಸನ್ಮಾನ್ಯ ರೇವಣ್ಣ ಅವರು ಹೇಳಿರತಕ್ಕಂಥದ್ದು 100ಕ್ಕೂ 100 ಪಾಲು ಸತ್ಯ. ಏಕೆಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಅತ್ಯಂತ 3 ಲಕ್ಷ ಮತಗಳ ಅಂತರದಿಂದ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಅಲ್ಲಿದೆ. ಬಹುಶಃ ಅಲ್ಲಿ ಬಂದು ವೋಟ್ ಹಾಕುವಂಥ ಜನರೇ ಬೇರೆ ಇದ್ದಾರೆ. ಬಹುಶಃ ಮತದಾರರು ಏನಿದ್ದಾರೆ, ಸಾಮಾನ್ಯವಾಗಿ ಸಿನಿಮಾ ನಟರು ಬಂದಾಗ ಬಹುಶಃ ಅವ್ರನ್ನ ನೋಡೋದಕ್ಕೆ, ಅವ್ರನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಇದಕ್ಕೆ ಜನ ಸೇರೋದು ಸಹಜ. ಎಲ್ಲರೂ ಕೂಡ ಅದನ್ನು ಮಾಡ್ತಾರೆ. ಆದರೆ ಮಂಡ್ಯ ಜನತೆ ಇದ್ದಾರಲ್ಲ, ಯಾರು ಸರಿಯಾದ ಕೆಲಸಗಾರರಿದ್ದಾರೆ, ಯಾರು ಜನಪರವಾದಂಥ ಕೆಲಸಗಳನ್ನ ಕೊಡ್ತಾರೆ, ಇವತ್ತು 8ಕ್ಕೂ 8 ಆ ಜಿಲ್ಲೆಯ 8 ಶಾಸಕರಿದ್ದಾರೆ, 3 ಸಚಿವರಿದ್ದಾರೆ, 3 ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಇವರು ಎಲ್ರಿಗೂ ಕೂಡ ಚುನಾವಣೆ ಹೇಗೆ ನಡೆಸಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಅರ್ಥಕೊಂಡಿರತಕ್ಕಂಥವ್ರು. ಆಗಲೇ ಪುಟ್ಟರಾಜ್ ಅವರು ಒಂದು ಮಾತನ್ನು ಹೇಳಿದ್ರು, ಸಚಿವರು, ಚುನಾವಣೆ ನಾಮಿನೇಷನಿಂದ ಹಿಡಿದು ಚುನಾವಣೆ ನಡೆಸುವ ದಿನವರೆಗೂ ಹೇಗೆ ನಾವು ಮಾಡಬೇಕು ಅನ್ನೋದನ್ನು ನಾವು PhD ಮಾಡಿದ್ದೀವಿ. ಸುಮಲತಾ ಅವರಿಂದ ನಾನು ಕಲಿಯಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅನ್ನೋದನ್ನು ಒಂದು ಪದವನ್ನು ಬಳಕೆ ಮಾಡಿದ್ರು. ಇವತ್ತು ಇವ್ರ ಹಿಂದೆ ಯಾರಿದ್ದಾರೆ, ಸುಮಲತಾ ಅವ್ರನ್ನ ಮುಂದೆ ಬಿಟ್ಟು ಚಾಣಾಕ್ಷತನವನ್ನ ತೋರಿಸ್ತಾ ಇದ್ದಾರಲ್ಲ, ಹಿಂದೆ ನಿಂತ್ಕೊಂಡು ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಎಸ್ ಖಂಡಿತ ಶರವಣ ಅವರು ಮಾತಾಡ್ತೀನಿ. ನಮ್ಮ ಜೊತೆಗೆ ಮೈಸೂರು ಸ್ಟುಡಿಯೋದಿಂದ ಹಿರಿಯ ಪತ್ರಕರ್ತರು ಹಾಗೂ ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ನ ಸಹಾಯಕ ಸಂಪಾದಕರಾಗಿರುವ ಕೆ ಶಿವಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್ ಅವ್ರ ಜೊತೆಗೆ ನಾನು ಮತ್ತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ತೇಜಸ್ವಿನಿ ಗೌಡ್ರೆ, ತಾವೇನು ಹೇಳ್ತೀರಿ? ಈಗಾಗಲೇ ಸುಮಲತಾ ಅವರ ಪರವಾದಂತಹ ಮಾತು ಬಂತು ಮತ್ತು JDS ನವರು ಹೇಳಿದ್ರು ಅವರು ಇರೋದಿಲ್ಲ ಅನ್ನುವಂಥ ಮಾತು. ತಾವೇನು? ರಮ್ಯಾ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ಮತ್ತೆ ಒಬ್ಬ ನಾಯಕ ನಟಿಯಾಗಿದ್ದಂಥವರು ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ರು. ಅವರ ಪ್ರಬುದ್ಧ ರಾಜಕೀಯ ಭಿನ್ನ ಹೇಳಿಕೆಗಳ ಬಗ್ಗೆ ನನಗೆ ವ್ಯತ್ಯಾಸ ಇದೆ. ಆದರೂ ಕೂಡ ರಮ್ಯಾ ಅವರ ರಾಜಕಾರಣಕ್ಕೆ ಬಂದಾಗ JDSನವರು ತೋರಿದಂಥ ಅಸಹ್ಯ ವರ್ತನೆ ನನಗೆ ಮರೆಯೋಕ್ಕಾಗಲ್ಲ. ಸುಮಲತಾ ಅವರು ಅವರ ಯಜಮಾನರು ಪಾಲಿಟಿಕ್ಸ್ ಮಾಡ್ತಾ ಇದ್ದಾಗ ಅವರು ಹೊರಗಿದ್ರು. ಅವರೊಬ್ಬ ಮಹಾನಟಿ. ಕೇವಲ ಚುನಾವಣೆ ಇವತ್ತು ಬರುತ್ತೆ, ನಾಳೆ ಮುಗಿದೋಗುತ್ತೆ. ಚುನಾವಣೆಗೋಸ್ಕರ ನಾಡಿನ ಚಲನಚಿತ್ರ ರಂಗದ ಬಗ್ಗೆ, ನಟರ ಬಗ್ಗೆ, ಕಲಾವಿದರ ಬಗ್ಗೆ ಈ ಮಟ್ಟಕ್ಕೆ ಇಳಿಬೇಕಾದ ಅವಶ್ಯಕತೆ ಇಲ್ಲ. ಯಾರ್ಯಾರು ಪ್ರೊವೊಕೇಟಿವ್ ಆಗಿ ಮಾತಾಡ್ತಿದ್ದಾರೆ, ದರ್ಶನ್ ಬಗ್ಗೆ ಏನು ಮಾತಾಡ್ತಿದ್ದಾರೆ, ದರ್ಶನ್, ಸುದೀಪು ಎಲ್ಲರೂ ಕೂಡ ನಮ್ಮ ಹುಡುಗರೆ. ಕೆಲವರು ಇಷ್ಟ ಇದ್ದು ರಾಜಕಾರಣಕ್ಕೆ ಬರ್ತಾರೆ, ಇಷ್ಟ ಇಲ್ದವ್ರು ಇರ್ತಾರೆ. ಎಲ್ಲರನ್ನು ಗೌರವಿಸೋಣ ನಾವು. ಮಾನ್ಯ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಿದ್ರು. ಈಗ ಅವ್ರು ಅಲ್ಲೇ ಇದ್ದಾರೆ ಅಂತ ನಾನು ಅನ್ಕೊಳ್ಳಲ್ಲ, ಅವ್ರು ಬೆಂಗಳೂರಿನಲ್ಲಿ ಇರಬೇಕು. ಆಮೇಲೆ ರಾಮನಗರದಲ್ಲಿ ಗೆದ್ದಿದ್ರು. ರಾಮನಗರದಿಂದ ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ, ರಾಮನಗರವನ್ನು ತ್ಯಜಿಸಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರು ಮಧುಗಿರಿಯಲ್ಲಿ ಗೆದ್ದಿದ್ರು. ಅಲ್ಲಿ ಸೋತ ಮೇಲೆ ಅಲ್ಲಿ ಬಿಟ್ಟರು, ಚನ್ನಪಟ್ಟಣಕ್ಕೆ ಬಂದರು. ಅಲ್ಲಿ ಸೋತ ಮೇಲೆ ಅಲ್ಲಿ ಬಿಟ್ಟರು, ರಾಮನಗರಕ್ಕೆ ಬಂದರು. ಮಾನ್ಯ ದೇವೇಗೌಡಜಿ ಅವರು ಕನಕಪುರದಲ್ಲೂ ಸ್ಪರ್ಧೆ ಮಾಡಿದರು. ಅಲ್ಲಿ ಪರಾಭವಗೊಂಡ್ಮೇಲೆ ಹಾಸನಕ್ಕೆ ಹೋದರು. ಈಗ ಹಾಸನದಲ್ಲಿ ಸತತವಾಗಿ ಗೆದ್ದರು, ಅಲ್ಲಿ ಬಿಟ್ಟರು. ಈಗ ತುಮಕೂರಿಗೆ ಬಂದಿದ್ದಾರೆ. ಆಮೇಲೆ ಮಾನ್ಯ ಕುಮಾರಸ್ವಾಮಿ ಅವರು ಹುಬ್ಬಳ್ಳಿಲಿ ಮನೆ ಮಾಡಿದ್ರು. ಹುಬ್ಬಳ್ಳಿಲಿ ಮನೆ ಇದ್ದಂಗೆ ನನಗೆ ಅನ್ನಿಸ್ತಾ ಇಲ್ಲ ಇವಾಗ. ಆಮೇಲೆ ನಿಖಿಲ್ ಅವರನ್ನ ಟೀಸರ್ ಮೂಲಕ ಚಲನಚಿತ್ರ ರಂಗದ ಮೂಲಕನೇ ಲಾಂಚ್ ಮಾಡಿದ್ರು. ತಪ್ಪು ಅಂತ ನಾನು ಅಂದ್ಕೊಳ್ಳಲ್ಲ. ನಿಮ್ಮ ದ್ವಂದ್ವ ಮುಖಗಳ ಬಗ್ಗೆ ಜನರಿಗೆ ಬಿಡ್ತೀನಿ ನಾನು. ಆಮೇಲೆ
ಮಂಡ್ಯದ ಜನ ಹೇಗಂದ್ರೆ ಸೊಸೆದಿರನ್ ಕೈ ಬಿಡಲ್ಲ ಅಂತ. ಕಲ್ಪನಾ ಸಿದ್ದರಾಜು ಗಂಡ ತೀರ್ಕೊಂಡ್ರು, ಜನ ಕಲ್ಪನಾ ಸಿದ್ದರಾಜು ಕೈ ಹಿಡಿದ್ರು. ದಮಯಂತಿ ಬೋರೇಗೌಡರು, ಪಾರ್ವತಮ್ಮ ಶ್ರೀಕಂಠಯ್ಯನವರು, ಅಥವಾ ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು, ಅಥವಾ ನಮ್ಮ ನಾಗಮಣಿ ನಾಗೇಗೌಡರು, ನೀವು ಇಡೀ ಹಿಸ್ಟ್ರಿ ತಗೊಳ್ಳಿ ಮಂಡ್ಯದಲ್ಲಿ, ಮಂಡ್ಯವನ್ನು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಈ ರೀತಿ ಒಂದು ಕಲುಷಿತ ಇದರಿಂದ ಹೊರಗೆ ಬರೋದು ನಾವು ಒಳ್ಳೆಯದು. ಸುಮಲತಾ ಅವರು ಕಣದಲ್ಲಿದ್ದಾರೆ, ಫೇಸ್ ಮಾಡಿ. ಸುಮಲತಾ ಅವ್ರದ್ದು ಮೊದಲನೇ ಪೆಟ್ಟಿಗೆಯಲ್ಲೂ ಬರಲ್ಲ, ಎರಡನೇ ಪೆಟ್ಟಿಗೆಯಲ್ಲಿ ಕಹಳೆ ಊದುವ ರೈತನ ಸಿಂಬಲ್ ಎರಡನೇ ಪೆಟ್ಟಿಗೆಯಲ್ಲಿ ಬರೋದು. ನಿಖಿಲ್ ಅವ್ರ ಬಗ್ಗೆ ಇನ್ನೂ ಗೌಡ್ರೆಲ್ಲ ಮಾತಾಡ್ತಾರೆ. ನಿಖಿಲ್ ಅವ್ರದ್ದು ನಂಬರ್ 1 ಹೇಗೆ ಬಂತು ಅಂತ BSP ಕ್ಯಾಂಡಿಡೇಟ್ ಕೇಳಿದ್ದಾರೆ. ಒಟ್ಟಾರೆಯಾಗಿ ನೋಡುವಾಗ ಒಬ್ರು ಮುಖ್ಯಮಂತ್ರಿ ಇದ್ದೀರಿ, ನಿಮ್ಮ ಪತ್ನಿ ಶಾಸಕರಿದ್ದಾರೆ, ತಂದೆಯವರು ಮಾಜಿ ಪ್ರಧಾನಿ ಇದ್ದಾರೆ, ದೊಡ್ಡಪ್ಪ ಮಂತ್ರಿ ಇದ್ದಾರೆ. ಒಬ್ಬ ಹೆಣ್ಮಗಳ ಬಗ್ಗೆ ಇಷ್ಟೊಂದು ಈ ಚಕ್ರವ್ಯೂಹದಲ್ಲೂ ಆ ಹೆಣ್ಮಗಳು ಫೈಟ್ ಮಾಡ್ತಾ ಇದ್ದಾರೆ. ಡೆಮೋಕ್ರಸಿ ಇದು, ಗೌರವಯುತವ ಫೈಟ್ ಮಾಡ್ಬೋದಲ್ವಾ ಹರಿ ಅವರೇ? ನಿಜ, ಖಂಡಿತ. BS ಗೌಡ್ರೆ, ತಾವೇನು ಹೇಳ್ತೀರಿ? ಯಾಕಂದ್ರೆ ಮಂಡ್ಯದ ವಿಚಾರದಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀರಿ. ಬಹುಶಃ ಎಷ್ಟರ ಮಟ್ಟಿಗೆ ಒಂದೇ ಸೆಕೆಂಡ್, ನಾರಾಯಣ್ ಗೌಡ್ರು ಆ ಹೇಳಿಕೆಯಲ್ಲಿ ಕೊಟ್ಟಿದಾರಲ್ಲ ನಮ್ಮ ರೇವಣ್ಣವರು, ಆ ನಾರಾಯಣ್ ಗೌಡ್ರು ಗೊತ್ತಾ, ಕೇರ್ ಆಫ್ ಬಾಂಬೆ ಅಡ್ರೆಸ್. KR ಪೇಟೆನಲ್ಲಿ ಯಾರ ಕೈಗೂ ಜನರಿಗೆ ಸಿಕ್ಕಿಲ್ಲ. ನಾರಾಯಣ್ ಗೌಡ್ರು ಏನು ರೋಷಾವೇಶ ಮಾತಾಡಿದ್ರಲ್ಲ, ಅವರು ಬಾಂಬೆ ಶಾಸಕರು ಅಂತಲೇ ಫೇಮಸ್. ಇದೊಂದು ಹೇಳದ್ ಮಾಡ್ತಾರೆ ನೋಡಿ. ಸ್ಟಾರ್ಸ್ ಅಂದ್ರೆ ಅಂಬರೀಷ್ ಇಂದ ಸ್ಟಾರ್ಟ್ ಆಗುತ್ತೆ ಮಂಡ್ಯ ಜಿಲ್ಲೆಗೆ. ನೆಕ್ಸ್ಟು ಇವರು ರಮ್ಯ ಅವ್ರು ಬರ್ತಾರೆ. ಇವಾಗ 3ನೇ ತಲೆಮಾರು. ಇದರಲ್ಲಿ ನಿಖಿಲು ಕೂಡ ಸ್ಟಾರೇ, ಸುಮಲತಾ ಅವರು ಕೂಡ ಸ್ಟಾರು. ಆದರೆ ಈ ಸ್ಟಾರ್ ಲೀಸ್ಟ್ ನೋಡಿದ್ರೆ ನಮ್ಮ ಮಂಡ್ಯ ಜಿಲ್ಲೆಗೆ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಯಾವುದೇ ಅನುದಾನಗಳು ಬಂದಿಲ್ಲ ಸರಿಯಾದ ರೀತಿಯಲ್ಲಿ, ಅಲ್ಲಿ ಡೆವಲಪ್ಮೆಂಟು ಆಗಿಲ್ಲ. ತಾವು ಗಮನಿಸ್ಬೋದು, JDSನವರು ಅದು ಯಾಕೆ ಇಷ್ಟೊಂದು ಮಂಡ್ಯನ ಇದು ಮಾಡ್ಕೋತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಂಥರ ಏನೋ ಅವ್ರದೇ ನಮ್ಮದೇ ಇದು ಮನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮತದಾರ ಪಟ್ಟಿ ಎಲ್ಲಿದೆ ಸ್ವಾಮಿ? ಎಲ್ಲಿದೆ? ನೀವು ಹಾಗಾದ್ರೆ ನೀವು ಅಲ್ಲೇ ಕಾಂಟೆಸ್ಟ್ ಮಾಡಂಗಿದ್ರೆ ಇಷ್ಟೊತ್ತು ಅಲ್ಲೇ ಮನೆ ಮಾಡಿ ಅಲ್ಲೇ ಇರಬೇಕಾಯಿತು, ಮತದಾರ ಪಟ್ಟಿಯಲ್ಲಿ ಸೇರ್ಕೋಬೇಕಾಯಿತು. ಮಾಡಲಿಲ್ಲ. ನೀವು ಹಾಸನದ ಅಭಿವೃದ್ಧಿ ನೋಡಿ, ಹಾಸನದ ಬಸ್ ಸ್ಟ್ಯಾಂಡ್ ನೋಡಿ, ನಮ್ಮ ಮಂಡ್ಯ ಬಸ್ ಸ್ಟ್ಯಾಂಡು ನೋಡಿ. ನಮ್ಮ ಮಂಡ್ಯ ಬಸ್ ಸ್ಟ್ಯಾಂಡು ಒಂದು 4 ಕ್ವಿಂಟಲ್ ಅದೇ ಹಾಸನ ಬಸ್ ಸ್ಟ್ಯಾಂಡು ಒಂದು 10 ಎಕರೆ ಜಾಗದಲ್ಲಿದೆ. ಅಲ್ಲಿ ಮುಖ ನೋಡ್ಬೋದು ಆ ಟೈಲ್ಸ್ನಲ್ಲಿ. ಇಲ್ಲಿ ಮಂಡ್ಯದಲ್ಲಿ ಇದು ಮಾಡೋಕ್ಕಾಗಲ್ಲ, ಅಷ್ಟು ಅಸಹ್ಯ ಆಗಿದೆ ನಮ್ಮ ಬಸ್ ಸ್ಟ್ಯಾಂಡು. ಆದರೆ ಎಲ್ಲರಿಗೂ ಬೇಕು ಮಂಡ್ಯ ಜಿಲ್ಲೆ, ಅದರಲ್ಲೂ ಮುಖ್ಯವಾಗಿ JDSನವ್ರಿಗಂತೂ ಬೇಕೇ ಬೇಕು ಮಂಡ್ಯ ಜಿಲ್ಲೆ. ಏನು ನಿಮ್ಮ ಕೊಡುಗೆ ಏನು? ಏನು ಮಾಡಿದ್ದೀರಾ? ಎಲೆಕ್ಷನ್ ಟೈಮ್ಗೆ 5,000 ಕೋಟಿ ಅಂತ ಗುದ್ಲಿ ಪೂಜೆ ಮಾಡ್ತೀರಾ. ಲಾಸ್ಟ್ ಟೈಮ್ ಇವರು ಸಿದ್ದರಾಮಯ್ಯನವರು ಕೂಡ ಎಲೆಕ್ಷನ್ ಟೈಮ್ನಲ್ಲಿ 2,000 ಚಿಲ್ಲರೆ ಕೋಟಿ ಗುದ್ಲಿ ಪೂಜೆ ಮಾಡಿದ್ರು. ಏನಾಯ್ತು? ಬರೀ ಗುದ್ಲಿ ಪೂಜೆ ಮಾಡೋದು, ಘೋಷಣೆ ಮಾಡೋದು ಅಷ್ಟೇ. ಎಲ್ಲಿದೆ ದುಡ್ಡು? ಬರೀ ಜನರಿಗೆ ಕಣ್ಣು ಅದು ಒರೆಸುವಂತ ರೀತಿಯಲ್ಲಿ ನೀವು ನಾಟಕಗಳು ಮಾಡ್ತಾ ಇದ್ದೀರಾ. ನಿಮ್ಮಿಂದ JDS ಇಂದಿರ್ಬೋದು, ಕಾಂಗ್ರೆಸ್, ನೀವು ಇಬ್ಬರು ಕೂಡ ಅಧಿಕಾರ ಮಾಡಿದ್ದೀರಾ, ಮಂಡ್ಯ ಜಿಲ್ಲೆಯಲ್ಲಿ ಅಧಿಕಾರವನ್ನು ಅನುಭವಿಸಿದ್ದೀರಾ. ಆದರೆ ನಿಮ್ಮ ಕೊಡುಗೆ 0. KV ಶಂಕರೇಗೌಡರಿದ್ದಾಗ ಮಾತ್ರ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಿದೆ. 1951ರಿಂದ 4 ಬಾರಿ ಶಿವರಂಜಪ್ಪ ಅವರು, ಆತ್ಮಾನಂದ ಅವರ ತಂದೆ, ಅವರು 4 ಬಾರಿ ಆಗಿದ್ರು, ಅಭಿವೃದ್ಧಿ ಆಗಿಲ್ಲ. ಅವ್ರ ಮಗನ್ನ ರಾಜಕೀಯವಾಗಿ ಇದು ಮಾಡಿದ್ರು. G. ಮಾದೇಗೌಡರು 2 ಬಾರಿ ಆಗಿದ್ರು. ಅದು ಭಾರತೀಯ ಶಿಕ್ಷಣ ಸಂಸ್ಥೆ ಅಂತ ಅವ್ರದ್ದು ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಗೆ ಅನುದಾನಗಳನ್ನ ರಿಲೀಸ್ ಮಾಡ್ಕೊಂಡು ಆ ಸಂಸ್ಥೆನ ಬೆಳೆಸ್ಕೊಂಡ್ರು. ಇಲ್ಲ ಯಾರು? ಇಲ್ಲ 2 ಬಾರಿ ಇದೆ. ಇವರು ಶಿವನಂಜಪ್ಪ ಅವರು. ಹೌದು, ಶಿವನಂಜಪ್ಪ ಅವರಲ್ಲ, ನಾನು G. ಮಾದೇಗೌಡರ ಬಗ್ಗೆ. ಆಯ್ತಾ? ಅವರು ಆ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸ್ಕೊಂಡ್ರು ಮಾದೇಗೌಡರು. ಮಂಡ್ಯ ಜಿಲ್ಲೆಗೆ ಕೊಡುಗೆ ಏನು? KR ಪೇಟೆ ಕೃಷ್ಣವ್ರು ಒಂದ್ಸಲ ಆಗಿದ್ರು. ಅವರಂತೂ ತಾವು ತಿನ್ನಲಿಲ್ಲ, ಬೇರೆಯವ್ರು ತಿನ್ನೋಕ್ಕೂ ಬಿಡಲಿಲ್ಲ. ಅಂಬರೀಷ್ ಅವರು 2 ಬಾರಿ ಆಗಿದ್ರು. 149 ಸಮುದಾಯಗಳಿಗೆ ಅನುದಾನಕ್ಕೆ ತಂದ್ರು, ಅದು ರಿಲೀಸ್ ಆಗಲಿಲ್ಲ. ಆದರೆ ಮಾತೆತ್ತಿದ್ರೆ ಮಂಡ್ಯ ಅಂತೀರಾ. ಮಂಡ್ಯಕ್ಕೆ ನಿಮ್ ಕೊಡುಗೆ ಏನು ಸ್ವಾಮಿ? ಎಲ್ಲಿದೆ ತೋರಿಸಿ ನಿಮ್ಮ ಕೊಡುಗೆ. ಎಸ್ ಗೌಡ್ರೆ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಹಾಗೆ ಶಿವಕುಮಾರ್ ಅವರೇ, ತಾವು ಯಾವ ರೀತಿ ನೋಡ್ತೀರಿ? ಯಾಕಂದ್ರೆ ಈಗಾಗಲೇ ಪ್ರಚಾರ ಸಂದರ್ಭದಲ್ಲಿ ಬರ್ತಾ ಇರುವಂತಹ ಮಾತುಗಳು ವಿಶೇಷವಾಗಿ ಮಂಡ್ಯಕ್ಕೆ ಸೀಮಿತವಾಗಿ ನೋಡಿದಂತಹ ಸಂದರ್ಭದಲ್ಲಿ ರೇವಣ್ಣ ಅವರು ಹೇಳ್ತಾರೆ, ಇಲ್ಲ ಸುಮಲತಾ ಅವರು 23ರ ನಂತರ ಇಲ್ಲಿರೋದಿಲ್ಲ, ಅವ್ರು ಇಲ್ಲಿ ಮನೆ ಎಲ್ಲೂ ಇರೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಬಹುಶಃ ಮಂಡ್ಯಕ್ಕೂ ಈ ತಾರಾ ನಂಟು ಕೂಡ ಬಹಳ ಹತ್ತಿರದೇ ಇರುವಂತಹ ಕಾರಣದಿಂದಾಗಿ ಎಷ್ಟರ ಮಟ್ಟಿಗೆ ಮಂಡ್ಯದ ಜನರ ಜೊತೆಗೆ ಅಥವಾ ಮಂಡ್ಯದ ಚುನಾವಣೆಯ ನಂತರ ಎಷ್ಟು ಮಟ್ಟಿಗೆ ಅಲ್ಲಿನ ಜನರಿಗೆ ಅಲ್ಲಿನ ಪ್ರತಿನಿಧಿಗಳು ಸಿಗ್ತಾರೆ ಅಂತ, ಕೈಗೆ ಸಿಗ್ತಾರೆ ಅಂತ ಹೇಳಿ ನೋಡಿ. ಇವತ್ತು ಚುನಾವಣೆ ಒಂದು ಅಗ್ಲಿ ಫೇಸ್ ಆಗಿ ಟರ್ನ್ ಆಗಿದೆ. ಇವತ್ತು ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಒಂದು ಸುಸಂಸ್ಕೃತವಾಗಿ ನಡಿಬೇಕಾಗಿತ್ತು ಆ ಮಟ್ಟಕ್ಕೆ ನಡೀತಾ ಇಲ್ಲ. ಇವತ್ತು ಶಿವರಾಮೇಗೌಡರು ಮಾತಾಡಿರ್ಬೋದು, ಮೊನ್ನೆ ಶ್ರೀಕಂಠೇಗೌಡರು ಮಾತಾಡಿರ್ಬೋದು, ಇಲ್ಲ ರೇವಣ್ಣವ್ರು ಮಾತಾಡಿರ್ಬೋದು, ಇದೆಲ್ಲ ಅಗತ್ಯ ಇರಲಿಲ್ಲ. 1. 2ನೇದಾಗಿ
ಇವತ್ತು ಸುಮಲತಾ ಅವರು ಇವತ್ತು ಮಂಡ್ಯ ಜನ ಅಂಬರೀಷ್ನ ಪೇಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ರು, ಒಬ್ಬ ನಟನಾಗಿ ಒಬ್ಬ ನಾಯಕನಾಗಿ ಮಾಡ್ಕೊಂಡಿದ್ರು. ಆ ಪೇಟೆಂಟು ಎಲ್ಲೋ ಒಂದ್ ಕಡೆ ಅದನ್ನ ಮರೆಮಾಚಬಾರ್ದು ಅನ್ನೋ ಒಂದು ಆತಂಕ ಸುಮಲತಾ ಅಲ್ಲಿ ಇದ್ದಿದ್ರಿಂದ ಇವತ್ತು ಆ ಅಭಿಮಾನನ ನೋಡಿ ಅವರು ಬಂದು ನಿಂತಿರ್ಬೋದು. ಚುನಾವಣೆ ಏನೇ ಆಗ್ಬೋದು, ಆದ್ರೆ ಒಂದ್ ಮಾತ್ರ ಹೇಳ್ತೀನಿ ಕೇಳಿ, ನಟರಾಗಿ ಬಂದು ಇವತ್ತು ಇಡೀ ದೇಶದಲ್ಲಿ ಮಹಾಗಠಬಂಧನ್ ಇದೆಯೋ ಇಲ್ವೋ, ಮಂಡ್ಯದಲ್ಲಂತೂ ಮಹಾಗಠಬಂಧನ್ ಅಂತೂ ಆಗಿದೆ. ಸುಮಲತಾ ಪರವಾಗಿ ಇವತ್ತು ಬಿಜೆಪಿ ಅವರು ಇರ್ಬೋದು, ಇಲ್ಲ ಕಾಂಗ್ರೆಸ್ನವ್ರು ಇರ್ಬೋದು, ರೈತ ಸಂಘ ಇರ್ಬೋದು, ಇಲ್ಲ ಅಂಬರೀಷ್ ಅಭಿಮಾನಿಗಳಿರ್ಬೋದು, ಶಿ ಈಸ್ ಸಕ್ಸಸ್ಫುಲ್ ಟು ಸರ್ಟನ್ ಎಕ್ಸ್ಟೆಂಟ್. ಆದ್ರೆ 23 ನಂತರ ಇರ್ತಾರೆ, ಇಲ್ಲ ನಾನು ರೇವಣ್ಣವ್ರ ತರ ನಾವೇನು ಜಾತಕ ಹೇಳಕ್ಕೆ ನನಗೆ ಅದ್ರ ಬಗ್ಗೆ ನನ್ನ ನಂಬಿಕೆ ಇಲ್ಲ, ಅವರೇನೋ ಜಾತಕ ನೋಡಿ ಹೇಳ್ತಾ ಇರ್ಬೋದೇನೋ, ಬಟ್ 23 ನಂತರ ಇರೋದಿಲ್ಲ. ಇಲ್ಲಾಂದ್ರೆ ಅವರು ಈ ತರ ಅವರ ಜಾತಿ ಇವತ್ತು ನಾಯ್ಡು ಇರ್ಬೋದು ಅವರು ಅಂತ. ಇವತ್ತು ನಮ್ಮ ಹೆಣ್ಮಕ್ಳು ಇನ್ಯಾವುದೋ ದೇಶಕ್ಕೆ ಮದುವೆ ಆಗಿ ಹೋಗ್ಬೋದು, ಯಾಕಂತಂದ್ರೆ ನಾವು ಯಾರ್ಯಾರನ್ನೂ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಇವತ್ತು ಒಬ್ಬ ಟೆನ್ನಿಸ್ ತಾರೆ ಪಾಕಿಸ್ತಾನವ್ರನ್ನ ಮದುವೆ ಆದ್ರೆ ಇವತ್ತು ಅವಳನ್ನ ನಮ್ಮ ಇಂಡಿಯನ್ ಅಲ್ಲ ಅಂತ ಹೇಳಕ್ ಆಗುತ್ತಾ ನಾವು? ಈ ತರದ ಒಂದು ಕೀಳು ಮಟ್ಟದ ಒಂದು ಇದು ಇವತ್ತು ಮಂಡ್ಯ ಜನತೆಗೆ ಬಹಳ ಅವ್ರ ಎಸ್ಟೀಮ್ಗೆನೆ ಇವತ್ತು ಧಕ್ಕೆ ಆಗ್ತಾ ಇದೆ. ಇವತ್ತು ಮಂಡ್ಯ ಜನ ಯಾವತ್ತೂ ಅಂಬರೀಷು ಒಂದು ಜಾತಿ ಮೀರಿ ಬೆಳೆದಂತ ಒಬ್ಬ ನಟ. ಅಲ್ಲಿ ಅಂಬರೀಷ್ ಜಾತಿ ಮಾಡಿದಿದ್ರೆ ಅಂಬರೀಷ್ ಅಷ್ಟು ಪಾಪ್ಯುಲರ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಮಂಡ್ಯ ಜನ ಇದಾರಲ್ಲ ಭಾರಿ ಎಮೋಷನಲ್ ಆಗಿ ಅಟ್ಯಾಚ್ ಮಾಡಿ, ನಾನು 30 ವರ್ಷದಿಂದ ಒಡನಾಟ ಇಟ್ಕೊಂಡಿದ್ದೀನಿ ಮಂಡ್ಯ ಜಿಲ್ಲೆ ಜನದ ಜೊತೆ. ಬಹಳ ಎಮೋಷನಲ್ ಜನ. ಯಾಕಂದ್ರೆ ಒಂದು ತಮಿಳ್ನಾಡು ಸ್ಟೈಲ್ ಅಲ್ಲಿ ನಡೀತಾ ಇರುವಂತ ಎಲೆಕ್ಷನ್ ಇದು ಕರ್ನಾಟಕದಲ್ಲಿ ನಡೀತಾ ಇರುವಂತ ಚುನಾವಣೆ ಅಲ್ಲ. ನೀವು ಆನ್ ದಿ ಗ್ರೌಂಡ್ ಹೋದ್ರೆ ಗೊತ್ತಾಗುತ್ತೆ ಯಾವ ತರ ನಡೀತಾ ಇದೆ ಅಂತ ಅನ್ಬಿಟ್ಟು. ಹಂಗಾಗಿ ತಾರೆಯವರು ಬಂದಿದ ತಕ್ಷಣ ಅವರೆಲ್ಲೋ ಕೈಗೆ ಸಿಗೋದಿಲ್ಲ, ಇಲ್ಲ ಅಂತಂದ್ರೆ ಅವ್ರಿಗೆ ಏನ್ ಕಾಂಟ್ರಿಬ್ಯೂಷನ್ ಏನು ಅಂತ. ಇವತ್ತು ನಟರಾಗಿ ಬಹಳಷ್ಟು ಜನ ಚುನಾವಣೆ ಬಂದಿರ್ಬೋದು. ದೇರ್ ಆರ್ ಆಲ್ಸೋ ವೆರಿ ಸಕ್ಸಸ್ಫುಲ್ ಪೊಲಿಟಿಷಿಯನ್ಸ್ ಕಮ್ ಫ್ರಮ್ ಸಿನಿ ಫೀಲ್ಡ್. ಹಂಗನ್ಬಿಟ್ಟು ಸುಮಲತಾ ಗೆಲ್ತಾರೋ ಬಿಡ್ತಾರೋ, ಗೆದ್ದಿದ ತಕ್ಷಣ ಏನ್ ಮಾಡ್ತಾರೆ ಅನ್ನೋ ಅವ್ರದೇ ಆದಂತ ಒಂದು ಅಜೆಂಡಾ ಇಟ್ಕೊಂಡಿರ್ತಾರೆ. ಜನಕ್ಕೆ ನಾವು ತೀರ್ಮಾನ ಮಾಡಕ್ ಬಿಡ್ಬೋದು. ಯಾಕಂದ್ರೆ ಈ ವೈಯಕ್ತಿಕ ನಿಂದನೆಗಳಿಂದ ನಿಜವಾದ ಮಂಡ್ಯ ಜನಗಳ ಇಶ್ಯೂಸ್ ಏನಿತ್ತು, ಇಲ್ಲ ಶುಗರ್ ಪ್ರೈಸ್ ಇರ್ಬೋದು, ಇಲ್ಲ ಶುಗರ್ ಫ್ಯಾಕ್ಟರಿ ವಿಚಾರ ಇರ್ಬೋದು, ಫಾರ್ಮರ್ ಸೂಸೈಡ್ ಇರ್ಬೋದು, ಆಮೇಲೆ ಮಂಡ್ಯ ಡೆವಲಪ್ಮೆಂಟ್ ಇರ್ಬೋದು, ಇದೆಲ್ಲ ಇಟ್ ಇಸ್ ಟೇಕಿಂಗ್ ಎ ಬ್ಯಾಕ್ ಸೀಟ್. ಇಟ್ ಶುಡ್ ನಾಟ್ ಹ್ಯಾವ್ ಹ್ಯಾಪೆಂಡ್. ಯಾಕಂತಂದ್ರೆ ಇವತ್ತು ಮಂಡ್ಯಾಗ ಏನು ಅಂತ ಅನ್ಬಿಟ್ಟು ನಿಖಿಲ್ ಹೇಳ್ಬೇಕಾಯ್ತು ನಾನು ಏನ್ ಮಂಡ್ಯಾಗ ಮಾಡ್ತೀನಿ ಅಂತ, ಇವರು ಸುಮಲತಾ ಅವರು ಹೇಳ್ಬೇಕಾಗಿತ್ತು ಮಂಡ್ಯಾಗ ಏನ್ ಮಾಡ್ತೀನಿ ಅಂತ. ಅದನ್ನ ಬಿಟ್ಟು ಮಂಡ್ಯಾಗ ಏನಾಗ್ಬೇಕು ಅನ್ನೋದನ್ನ ಬಿಟ್ಟು ಇನ್ನೆಲ್ಲಾನು ಮಾಡ್ತಾ ಇದಾರೆ ಎರಡೂ ಅಭ್ಯರ್ಥಿಗಳು. ಯಾಕಂದ್ರೆ ಸುಮಲತಾ ವೋಕಲಿ ಅವರು ಮೆಲೋಡ್ ಆಗಿ ಗೊತ್ತಿದೆ ಅವ್ರಿಗೆ, ಒಬ್ಬ ಹೆಣ್ಮಗು ಆಗ್ಬಿಟ್ಟು ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನನಗೆ ಈ ತರ ಮಾತಾಡ್ತಾ ಇರೋದ್ರ ಬಗ್ಗೆ ಒಬ್ಬ ಸಾಮಾನ್ಯ ನಾಗರಿಕನು ಇದನ್ನ ಇಷ್ಟಪಡೋದಿಲ್ಲ. ಅಲ್ಲಿ ಮತದಾರ ಇರ್ಬೋದು, ಇಲ್ಲ ಎನಿವನ್ ಇನ್ ಸಿವಿಲೈಸ್ಡ್ ಸೊಸೈಟಿ ಡಸಂಟ್ ಲೈಕ್ ಆಲ್ ದೀಸ್ ಆರ್ಗ್ಯುಮೆಂಟ್ಸ್ ವಿಚ್ ಈಸ್ ನಾಟ್ ವೆರಿ ಹೆಲ್ತಿ ಇನ್ ಡೆಮಾಕ್ರಸಿ. ದರ್ಶನ್ ಅವರು ಇವತ್ತು ಪ್ರಚಾರದ ಸಂದರ್ಭದಲ್ಲಿ ಹೇಳಿರ್ತಕ್ಕಂತಹ ಮಾತುಗಳನ್ನ ನೋಡೋಣ. ದರ್ಶನ್ ಅವರು ಇವತ್ತು ಸುಮಲತಾ ಅವರ ಪರವಾದಂತಹ ಪ್ರಚಾರ ಯಾತ್ರೆಯಲ್ಲಿ ಭಾಗಿಯಾದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪಿಸಿದ್ದಾರೆ. ಇದೇ 18ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ನಾವೇನೂ ಮಾತಾಡಲ್ಲ, ಎಲ್ಲರೂ ಮಾತಾಡ್ತಿದಾರೆ, ನಾವು ಮಾತಾಡಲ್ಲ. ಆದ್ರೆ ನೀವು ಕೊಡೋ ಒಂದೊಂದು ಓಟು, ಅವತ್ತು ಬರೋ ಒಂದು ಫಲಿತಾಂಶ, ಯಾರು ಏನೇನ್ ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ. ನಿಮ್ಮ ಸೇವೆ ಮಾಡೋದಕ್ಕೆ ಖಂಡಿತ ಏನು ಆಕ್ಚುಲಿ ಅಮ್ಮನಿಗೇನು ಬಂದು ಇದ್ ಮಾಡ್ಬೇಕು ಅದ್ ಮಾಡ್ಬೇಕಂತಲ್ಲ, ಅಪ್ಪಾಜಿ ಮಾಡಿರೋ ಕೆಲಸನ ಪೂರ್ಣಗೊಳಿಸ್ಬೇಕನ್ನೋದು ಒಂದೇ ಆಸೆ ಅವ್ರಿಗೆ. ನಿಜವಾಗ್ಲೂ ಅವ್ರಿಗೆ ಅಧಿಕಾರದ ದಾಯನೂ ಇಲ್ಲ, ಅದ್ರ ಮೋಹನೂ ಇಲ್ಲ. ಯಾಕಂದ್ರೆ ಅವ್ರು 3 ಸಲ MLA ಆಗಿದ್ರೆ, MP ಆಗಿದ್ರೆ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಎಲ್ಲ ಅಧಿಕಾರ ನೋಡಿದಾರ ಅವರು. ಆದ್ರೆ ಅವತ್ತು ಒಂದು ದಿನ ಇಲ್ಲಿ ನಡೆದಿದ್ದು ಕಾವೇರಿ ಗಲಾಟೆಗೆ ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು. ಅವತ್ತು ನೀವು ಅರ್ಥ ಮಾಡ್ಕೋಬೇಕು ಅವ್ರ ಅಧಿಕಾರದ ದಾಹ ಅಂತೂ ಇಲ್ವೇ ಇಲ್ಲ ಅಂತೇಳಿ. ಆದ್ರಿಂದ ಈ ಸಲ 18ನೇ ತಾರೀಕು ಕ್ರಮ ಸಂಖ್ಯೆ 20. ಈಗ ಇಲ್ಲ ಅಮ್ಮ ಅಮ್ಮ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ, ಅದಕ್ಕೋಸ್ಕರ ಸುಮಲತಾ ಎ ಕ್ರಮ ಸಂಖ್ಯೆ 20. ಎಸ್, ಇದು ದರ್ಶನ್ ಅವರ ಪ್ರಚಾರದ ವೈಖರಿ ಈ ರೀತಿಯಾಗಿ ಸಾಗಿದ್ದಂಥದ್ದು. ಶರವಣ ಅವರೇ, ಏನು ಮಾಡಿಲ್ಲ ಅನ್ನುವಂತಹ ವಿಚಾರವೂ ಕೂಡ ಪ್ರಸ್ತಾಪ ಆಯಿತು. ಯಾರಿಗೇನು ಮಾಡಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಪ್ರಸ್ತಾಪ ಆಯಿತು. ನನ್ನ ಗೌಡ ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಬಹುಶಃ 5,000 ಕೋಟಿಗೆ ಬಡ್ಜೆಟಲ್ಲಿ ಕೂಡ ಅನುದಾನವನ್ನು ಇಟ್ಟು ಅದನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರ್ತಾ ಇರತಕ್ಕಂಥದ್ದನ್ನು
ಆ ಭಾಗದ ಜನರಿಗೆ ಗೊತ್ತಿದೆ. ಬಹುಶಃ ಇವರು ಯಾವ ಆಧಾರದ ಮೇಲೆ ಇವ್ರು ಹೇಳ್ತಿದಾರೋ ಗೊತ್ತಿಲ್ಲ. ಬೇಕಾದ್ರೆ ಒಂದಿನ ನಾನು ಬರ್ತೀನಿ, ಅವರು ಬರಲಿ. ಹಿಂದಿನ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮ ಆಗಿತ್ತು, ಇವತ್ತು ಕುಮಾರಸ್ವಾಮಿ ಅವರು ಬಹುಶಃ ಮುಖ್ಯಮಂತ್ರಿಗಳಾಗಿ 10 ತಿಂಗಳಾಗಿದೆ. ಅವ್ರು ಬಂದ ನಂತರ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಅವರು ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು ಕನಿಷ್ಠ 25 ವರ್ಷಕ್ಕೆ ಯಾರು ಬಂದರೂ ಮಾಡೋಕ್ಕಾಗಲ್ಲ. ಅಂಥ ಕಾರ್ಯಕ್ರಮಗಳನ್ನು ಅವರು ಕೊಟ್ಟಿರತಕ್ಕಂಥದ್ದನ್ನು ಆ ಭಾಗದ ಜನ ತಿಳ್ಕೊಂಡಿದ್ದಾರೆ. ಇವರು ಯಾವ ರಾಜಕೀಯ ಉದ್ದೇಶಕ್ಕೋಸ್ಕರ ಇದನ್ನು ಮಾತನಾಡ್ತಾ ಇದ್ದಾರೆ ಅನ್ನೋದನ್ನ ನನಗೆ ಗೊತ್ತಿಲ್ಲ. ಬಹುಶಃ ಇರಲಿ, ನಾನು ಚರ್ಚೆ ಮಾಡ್ತೀನಿ. ನಾನು ಹೇಳ್ತಾ ಇರತಕ್ಕಂಥದ್ದನ್ನ ತಾವು ತಮ್ಮದೇ ಆದಂಥ ಒಂದು ಉನ್ನತ ಸ್ಥಾನದಲ್ಲಿರತಕ್ಕಂಥ ಮಾಧ್ಯಮ ಇದ್ದೀರಿ ತಾವು, TV9 ಅವರು. ತಾವೇ ಕ್ಯಾಮ್ರಾ ತಗೊಂಡು ಹೋಗಿ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಏನೇನು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಏನು 8 ವಿಧಾನಸಭಾ ಕ್ಷೇತ್ರ ಏನಿದೆ, ಮಂಡ್ಯ ಪಾರ್ಲಿಮೆಂಟ್ ಕ್ಷೇತ್ರ ಒಳಪಟ್ಟಿರತಕ್ಕಂಥದ್ದು, ಎಲ್ಲೆಲ್ಲಿ ಏನೇನು ಕೊಟ್ಟಿದ್ದಾರೆ, ಶಾಸಕರನ್ನ ಜೊತೆಯಲ್ಲಿ ಇಟ್ಕೊಳ್ಳೋಣ, ಒಂದು ಡಿಬೇಟೇ ಮಾಡ್ಬಿಡೋಣ. ಅದ್ರ ಬಗ್ಗೆ ಕೂಡ ತ್ಯಾಗರಾಜ್ ಅವರೇ ತಾವೇನು ಹೇಳ್ತೀರಿ? ತ್ಯಾಗರಾಜ್ ಅವರೇ, ಈಗ ನಾನು ತಮಗೊಂದು ಸರ್ಮಣ್ಣವ್ರಿಗೆ ಒಂದು ವಿಚಾರ ಹೇಳಕ್ ಸರ್, ನಾನು ಸರ್ಮಣ್ಣವ್ರಿಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಸರ್ಮಣ್ಣವ್ರು ಹೇಳ್ತಾರೆ 3 ಜನ ಮಂತ್ರಿಗಳಿದ್ದಾರೆ, 5 ಜನ MLAಗಳಿದ್ದಾರೆ, 3 ಜನ MLCಗಳಿದ್ದಾರೆ ಅಂತ ಹೇಳಿದ್ರು. ಅವರು PhD ಮಾಡಿದ್ದಾರೆ. 8 ಜನದಲ್ಲಿ 3 ಜನ ಮಿನಿಸ್ಟರ್ ಇದ್ದಾರೆ, 5 ಜನ MLA ಇದ್ದಾರೆ, 3 ಜನ MLC ಇದ್ದಾರೆ, PhD ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಷ್ಟೆಲ್ಲ PhD ಮಾಡಿರ್ತಕ್ಕಂಥವ್ರು ಸರ್ಮಣ್ಣವ್ರೆ, ಒಬ್ಬ ಸುಮಲತರ ಮೇಲೆ 3 ಜನ 4 ಜನ ಸುಮಲತ ಹಾಕ್ಸಿದಿರಲ್ಲ, ಏನಕ್ಕೆ? PhD ದಾಖಲೆ ಸುಮಲತಾ ಅನ್ನೋರು ಅವರೇ ಬಂದ ಜಗಜ್ಜಾಹಿರ. ನೀವು ಸುಮಲತಾ ಅನ್ನೋರನ್ನ 4 ಜನ ಕೇಳಿ, 1 ನಿಮಿಷ ತಾಳ್ಮೆ ಕೇಳಿ. ನೀವು ಮಾತಾಡೋಣ, ಸುಮ್ಮನಿದ್ದೀನಿ, ತಾವು ಮಾತಾಡೋದು ಕೇಳಿ ಗಂಭೀರವಾಗಿ. ನೀವು 4 ಜನ ಸುಮಲತಾ ಹಾಕಿರೋ ಅನ್ನೋ ವಿಚಾರ ಜಗಜ್ಜಾಹಿರ, ಇಡೀ ಮಂಡ್ಯ ಜಿಲ್ಲೆ ಜನತೆ ಗೊತ್ತಿದೆ. ಜನ ನೀವೇನು ಇದು ಮಾಡ್ಕೋಬೇಡಿ, ಪ್ರಜ್ಞಾವಂತರಿದ್ದಾರೆ, ವಿಚಾರವಂತರಿದ್ದಾರೆ. ತಾವು ಹೇಳಿದಿರಿ ನೀವು ನಾವು ಏನು ಮಾಡಿಲ್ಲ ಅಂತ. ಅಂಬರೀಷ್ ಅಣ್ಣವರು 2,500 3 ಸಾವಿರ ಮನೆಗಳು ಕೊಟ್ಟಿದ್ದಾರೆ. ಬನ್ನಿ, ಎಷ್ಟು ಕೆಲಸ ಮಾಡಿದ್ದಾರೆ. ಮಂಡ್ಯ ಟು ಕುಡಿಗಲ್ಲು 450 ಕೋಟಿ ಕೆಲಸ, ಒಂದೇ ರಸ್ತೆ. ಅದ್ರ ಮಾಹಿತಿ ತಗೊಂಡಿದ್ದೀರಾ ನೀವು? ಮಾಹಿತಿ ತಗೊಂಡಿದ್ದೀರಾ? ಕೆಲಸ ಮುಗ್ದೋಗಿರೋದು ನಾನು ತಮ್ಗೆ ಹೇಳ್ತಾ ಇರೋದು. ಶಿವರಾಮೇಗೌಡರು ಹೇಳ್ತಾರೆ, ನಿಮ್ಮ ಶಿವರಾಮೇಗೌಡರು ಇವತ್ತು ಬಹುಶಃ ಅವರು MP, ಬಹುಶಃ ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ನಿಮಗೆ ಗೊತ್ತಿರಲಿ. 23 ವರ್ಷಗಳಿಂದ ಅವ್ರು ದೂರ ಇಟ್ಟಿದ್ರು. ಪುನಃ ಈಗ 6 ತಿಂಗಳಲ್ಲಿ ಕೊಟ್ಟರು. ಪುನಃ ಅವ್ರು ಬುದ್ಧಿ ತೋರಿಸಿದ್ರು. ಗೌಡ್ತಿ ಅಲ್ಲ ಅಂತಾರೆ. ಯಾರು ಗೌಡ್ತಿ ಅಲ್ಲ? ಅವ್ರ ಮಗ ಅವ್ರು ಮದುವೆ ಮಾಡಿದ್ದಾರೆ. ಯಾರು? ಅವ್ರ ಸೊಸೆ ಯಾರು ಕೇಳಿ. ನಾವೆಲ್ಲ ಮಾತಾಡಬಾರ್ದು. ನಾವು ಸುಮಲತಾ ಬಗ್ಗೆ ಅವ್ರ ಬೆಂಬಲಿಗರು ಏನು ಮಾತಾಡ್ತಾ ಇಲ್ಲ. ನೀವೇನೇನು ಮಾತಾಡ್ತಾ ಇದ್ರಿ ಎಲ್ಲ ಕೇಳ್ಕೊಂಡಿದ್ದೀವಿ. ಇವತ್ತು ಹೇಳ್ತಾರೆ ಶಿವರಾಮೇಗೌಡರು ಅವ್ರು ಗೌಡ್ತಿ ಅಲ್ಲ ಅಂತಾರೆ. ಈ ಕಡೆ ಹೇಳ್ತಾರೆ ಅವ್ರ ಅಭಿವೃದ್ಧಿನೇ ಮಾಡಿಲ್ಲ ಅಂತಾರೆ. ಏನು ಮಂಡ್ಯ ಟು ಕುಣಿಗಲ್ ರಸ್ತೆ ಯಾರು 400 ಕೋಟಿ ಯಾರು ಮಾಡ್ಸವ್ರೆ? ಶಿವರಾಮೇಗೌಡರು ಮಾಡ್ಸವ್ರೆ 6 ತಿಂಗಳಲ್ಲಿ. 2,500-3 ಸಾವಿರ ಮನೆಗಳು ಕಟ್ಸೋರೆ ಸ್ಲಮ್ ಬೋರ್ಡ್ದು. ಮಾಹಿತಿ ಇಲ್ವಾ ಅವ್ರಿಗೆ? ಕಳ್ಸ್ಕೊಡ್ಲ ವಾಟ್ಸಪ್ಪಲ್ಲಿ ಕೇಳಿ ಅವ್ರಿಗೆ. ಈ ತರ ಎಲ್ಲ ಒಬ್ಬ ಹೆಣ್ಣು ಮಗಳ ಬಗ್ಗೆ ಒಬ್ಬ ಸುಮಲತ್ರ ಬದಲು 3 ಜನ ಸುಮಲತ್ರನ್ನ ಈ ತರ 8 ಜನ ಇರೋರು ಯಾರು ಇಲ್ಲ ಅವ್ರ ಬೆಂಬಲಕ್ಕೆ. ಒಬ್ಬ MLA ಇಲ್ಲ. ಅಂಬರೀಷ್ ಅವರು ಬಗ್ಗೆ ಮಾತಾಡ್ತಿರಲ್ಲ. ಇವತ್ತು ನಮ್ಮ ತ್ಯಾಗರಾಜ್, ಓಕೆ, ಎಲ್ಲರೂ ಮಾತಾಡೋಣ. ನೋಡಿ, ಒಂದು ಹೆಣ್ಣು ಮಕ್ಕಳು ಚುನಾವಣಾ ರಾಜಕಾರಣದಲ್ಲಿ ಬಂದ ಶರವಣ್ ಕೂಡ ನಮ್ಮ ಸಹೋದರನೇ, ಅದಲ್ಲ. ವಿಚಾರಗಳನ್ನ ತೀಕ್ಷ್ಣವಾಗಿ ರಾಜಕಾರಣದ ವಿಚಾರಗಳು ಮಾತಾಡೋಣ. ಅದೊಂದು ವ್ಯಕ್ತಿಗತ ಅಟ್ಯಾಕ್ ಆಗಲಿ, ಆ ಗೌರವ ಬಿಟ್ಟು ಹೋಗಬಾರ್ದು ಅನ್ನೋದೊಂದು. ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೆ ಗೌಡ್ರು ಬಂದಾಗ. SM ಕೃಷ್ಣಾಜಿ ಕಾಲದಲ್ಲಿ ಒಂದು ಅತ್ಯುತ್ತಮವಾದ ಅಭಿವೃದ್ಧಿಯನ್ನು ಮಂಡ್ಯ ಕಂಡಿದೆ. ಆ ರೀತಿ ನಾವು ತಪ್ಪು ಅಭಿಪ್ರಾಯ ಹೋಗಬಾರ್ದು. ಯಡಿಯೂರಪ್ಪಾಜಿಯವರು ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರ ಆದ ಕಾಲದಲ್ಲೇ ಇವತ್ತು ಮಂಡ್ಯದಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಮಂಡ್ಯದಲ್ಲಿ ಸಕ್ಕರೆ ಈಗ ನಮ್ಮ ಶರವಣ ಹೇಳ್ತಾ ಇದ್ರು, ದೇವೇಗೌಡಜಿ ಅವರು ದೇಶಕ್ಕೆ ಪ್ರಧಾನಿ ಆಗಿದ್ರು. ಅದಕ್ಕಿಂತ ದೊಡ್ಡ ಹುದ್ದೆ ಏನ್ ಕೊಡ್ಬೇಕು ಹೇಳಿ ನಿಮ್ಗೆ? ದೇವೇಗೌಡಜಿ ಮುಖ್ಯಮಂತ್ರಿ ಹಿಂದೆನೆ ಆಗಿದ್ರು. ಅವಾಗ ಮಂಡ್ಯದ ಅಭಿವೃದ್ಧಿ ಯಾಕಾಗ್ಲಿಲ್ಲ? ಕುಮಾರಸ್ವಾಮಿ ಅವರು 2ನೇ ಸಾರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನಿಮ್ಮ ಮನೆಗೇನೆ 3 ಬಾರಿ ಮುಖ್ಯಮಂತ್ರಿ ಹುದ್ದೆ ಮತ್ತು ಅತಿ ದೊಡ್ಡ ಹುದ್ದೆ ಪ್ರಧಾನಿಗಿರಿ ಕೊಟ್ಟಿರೋದ್ರಿಂದ ನಿಮ್ಗೆ ಯಾವ ಎಕ್ಸ್ಕ್ಯೂಸು ಕೊಡಕ್ಕಾಗಲ್ಲ. JDS ಮನಸ್ಸು ಮಾಡಿದ್ರೆ ಎಲ್ಲಾ ರೀತಿಯ ಅಭಿವೃದ್ಧಿ ಕಾಣ್ಬೋದಾಗಿತ್ತು. ಗೌಡ್ರು ಏನ್ ಹೇಳ್ತಾ ಇದ್ದಾರೆ, ಮಂಡ್ಯವನ್ನ ತಾತ್ಸಾರ ಮಾಡಿರೋದು ನಿಜ, ಅದನ್ನು ಒಪ್ಕೊಳ್ಳೋಣ. 2ನೇದು, ಸಕ್ಕರೆ ಫ್ಯಾಕ್ಟರಿಗಳ ಪುನಶ್ಚೇತನಕ್ಕೆ
ಯಾಕೆ ಲಾಸ್ಗೆ ಯಾಕೆ ಹೋಯ್ತು? ರೈತರ ಮಕ್ಕಳು, ರೈತರ ಕಣ್ಣೀರು ಯಾಕೆ ಲಾಸ್? ಮಂಡ್ಯದ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಯಾಕೆ ಲಾಸ್ ಅಲ್ಲಿ ಹೋಯ್ತು? ಮಂಡ್ಯದ ರೈತರಿಗೆ ಕಬ್ಬಿನ ಬಾಕಿ ಯಾಕೆ ಕೊಡಕ್ಕಾಗ್ತಾ ಇಲ್ಲ? ಮಂಡ್ಯದಲ್ಲಿ ಯಾಕೆ ಮಕ್ಕಳು ಇವತ್ತು ತಟ್ಟೆ ತೊಳಿಬೇಕು? ಇದಕ್ಕೆಲ್ಲ ಉತ್ತರವನ್ನ ಅವರಿವತ್ತು ರಾಜಕೀಯ ಉದ್ದೇಶ ಇಟ್ಕೊಂಡು ಅವ್ರು ಬಂದಿರ್ಬೋದು. ನಿಖಿಲ್ ಅವ್ರನ್ನ ನಿಲ್ಸೋದು ಬಿಡೋದು ಅದು ಓಕೆ ನಡೆಯುತ್ತೆ. ಜನರಿಗೂ ಅದೇ ರೀತಿ ಫ್ರೀ ಹ್ಯಾಂಡ್ ಕೊಡಿ. ನೀವು ನಿಲ್ಸಿದ್ದೀರಿ, ಆಗೋಯ್ತು. ಒಂದ್ ನಿಮಿಷ ಪ್ರಭಾವತಿ ಜೈರಾಮ್ ಅಂತ ಇದ್ರಲ್ಲ, ಯಾಕೆ ಲೋಕಲೈಟ್ಸ್ ಯಾಕೆ ಬೇಡ? ಲಕ್ಷ್ಮಿ ಅಂತ ಒಂದು ಹೆಣ್ಮಕ್ಳು ಅಧಿಕಾರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದ್ರಲ್ಲ, ಯಾಕೆ ಬೇಡ? ಈಗ ಶಿವರಾಮೇಗೌಡರು ತುಂಬಾ ಮಾತನಾಡ್ತಾರೆ ಹೆಣ್ಮಕ್ಳ ಬಗ್ಗೆ ಹಗುರವಾಗಿ. ಶಿವರಾಮೇಗೌಡರನ್ನ ಆಯ್ಕೆ ಮಾಡ್ಕೊಂಡ್ರಲ್ಲ, ಲಕ್ಷ್ಮಿ ಅವ್ರನ್ನ ದೊಡ್ಡ ದೊಡ್ಡ ಪೋಸ್ಟರ್ಗಳಲ್ಲಿ ನಾವು ನೋಡಿದ್ವಿ ಲೋಕಸಭಾ ಅಂತ. ದಯವಿಟ್ಟು ಈ ಅವಕಾಶವಾದಿ ರಾಜಕಾರಣ ಅಲ್ಲ. ನಾವು ನೆನಪು ಮಾಡ್ತೀವಿ, ವಿ ಎಸ್ ಆಚಾರ್ಯ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಏನು ಈ ಒಂದು ಅನೇಕ 7-8 ಮೆಡಿಕಲ್ ಕಾಲೇಜ್ ತಂದಾಗ ಮಂಡ್ಯ ಮೆಡಿಕಲ್ ಕಾಲೇಜ್ ಬಂದಿದ್ದು. ಹಾಗಾಗಿ ಅನೇಕ ಅಭಿವೃದ್ಧಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 140 ಕೋಟಿ ಏನು ಮಂಡ್ಯದ ಸಕ್ಕರೆ ಫ್ಯಾಕ್ಟರಿಗಳ ಪುನಶ್ಚೇತನ ಕೊಟ್ಟಿದ್ದು, ಮಂಡ್ಯದ ನಗರಾಭಿವೃದ್ಧಿಗೆ 40 ಕೋಟಿ ಕೊಟ್ಟಿದ್ದು ಯಡಿಯೂರಪ್ಪನವರು. ಬೂಕನಕೆರೆ ಮಂಡ್ಯದಲ್ಲಿ ಜನ್ಮ ತಾಳಿದವರಾಗ. ಹಾಗಾಗಿ ನಮಗೆ ಅಧಿಕಾರ ಇಲ್ಲದೆ ಇದ್ದಾಗಲೂ ಮಂಡ್ಯಕ್ಕೆ ನಾವು ಮಾಡಿದೀವಿ, ಹೇಳ್ಕೊಳಲ್ಲ. ಮಂಡ್ಯ ಅಂತೇಳಿ ಬರೀ ಜಾತೀಯತೆ ಮಾಡೋದು ಎಷ್ಟು ಸರಿ? ಹರಿ ಈಗ ಅವ್ರು ಕರೆಕ್ಟ್ ಮಾತಾಡ್ತೀನಿ. ಬಿ ಎಸ್ ಗೌಡ್ರೆ, ಈಗ ನೀವು ಹಿಂದೆ ಈ ಜನಪ್ರತಿನಿಧಿಗಳು ಸಿಗೋದಿಲ್ಲ ಅನ್ನುವಂತ ಕಂಪ್ಲೇಂಟ್ ಗಳನ್ನ ಕೊಡ್ತಾ ಇದ್ರಿ. ಯಾವ ಕಾರಣಕ್ಕಾಗಿ ಅಂತ ಹೇಳಿ ಮುಂದೆ ಕೂಡ ಬಹುಶಃ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ನಿಮ್ಗೆ ಅನ್ಸುತ್ತೆ? ಖಂಡಿತವಾಗಿ. ಇವಾಗ ಹಿಂದೆ ಅಂಬರೀಶ್ ಅವರು ಶಾಸಕರಾಗಿದ್ದಾಗ, ಸಚಿವರಾದಾಗ ಅವರು ಸೆಷನ್ಗೆ ಬರ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಇದು ಸಮಸ್ಯೆ ಆಗಿತ್ತು. ಆಮೇಲೆ ಕ್ಷೇತ್ರಕ್ಕಂತೂ ಬರ್ತಾನೆ ಇರಲಿಲ್ಲ. ರಾತ್ರಿ ಯಾವುದೋ ಒಂದು ಟೈಮಲ್ಲಿ ಬರ್ತಿದ್ರು, ಹೋಗ್ತಿದ್ರು ಅವ್ರ ಪರ್ಸನಲ್ ಇದಕ್ಕೆ. ಬಟ್ ಜನಕ್ಕೆ ಯಾರಿಗೂ ಕೈ ಸಿಗ್ತಾ ಇರಲಿಲ್ಲ. ಅಂಥ ಟೈಮ್ನಲ್ಲಿ ನಾನು ಹೋರಾಟ ಮಾಡಿದೆ, ಸೆಷನ್ಗೆ ಬಂದರು, ಸ್ಪೀಕರ್ ನೋಟಿಸ್ ಕೊಟ್ಟರು, ಎಲ್ಲ ಆಯಿತು. ಇವಾಗ ಸಾಹೇಬ್ರು ಹೇಳ್ತಾವ್ರೆ, ಕುಮಾರಣ್ಣವರು 10 ತಿಂಗಳಲ್ಲಿ 5,000 ಕೋಟಿ ಕೊಟ್ಟರು. ಸರಿ, ಹೌಸಮೆ 5,000 ಕೋಟಿ ಕೊಟ್ಟರಲ್ಲ, ಯಾಕೆ ದಿನಾ ಸಾಯ್ತಾ ಇದ್ರಲ್ಲ ಮಂಡ್ಯ ಜಿಲ್ಲೆ ಜನ? ದಿನಾ ರೈತರ ಆತ್ಮಹತ್ಯೆ ಅಂತ ಎಲ್ಲ ಮಾಧ್ಯಮಗಳು ಬರ್ತದೆ. 10 ತಿಂಗಳಿಂದ ಸುಮಾರು 63 ಜನ ಸತ್ತಿದ್ದಾರೆ ನನಗೆ ಗೊತ್ತಿರೋ ದಾಖಲಾತಿ ಪ್ರಕಾರ. ಯಾಕೆ ಸತ್ರು? ನೀವು ಹೇಳ್ತೀರಾ ನಾವು ರೈತರು ಸತ್ತಾಗ ಮನೆಗೆ ಹೋಗಿದ್ದೋ, ಫಸ್ಟ್ ನಾವೇ ಹೋಗಿದ್ದು. ಹೋದ್ರಿ, ಏನು ಮಾಡಿದ್ರಿ? ಪರಿಹಾರ ಏನು ಕಂಡಿಡಿದ್ರಿ? ನಿಮಗೆ 7ಕ್ಕೆ 7 ಸ್ಥಾನ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಕಾರಣ ಏನು ಗೊತ್ತಾ? ನೀವು ಬಂದು ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಸ್ವಾಮಿ ಅಂತ ಹೇಳಿದ್ರಿ. ಅದಕ್ಕೆ ನಿಮ್ಮ ನಂಬಿ ಮತ ಕೊಟ್ಟರು ಜನ, ನಮ್ಮ ಜಿಲ್ಲೆ ಜನ 7ಕ್ಕೆ 7ನ ಗೆಲ್ಸ್ಕೊಟ್ರು. ಏನು ಕೊಟ್ರಿ? ನಿಮ್ಗೆ ಅಧಿಕಾರನೂ ಬಂತು. ನೀವು ಹೇಳ್ತೀರಾ ನನ್ನ ಕಡೆ ಇದು ಬರಲಿಲ್ಲ, ಏನೋ IS ಸೀಟ್ ಬರಲಿಲ್ಲ, ಬಹುಮತ ಬರಲಿಲ್ಲ. ಹಾಗಾದ್ರೆ ಯಾಕೆ ಮಾಡ್ತಾ ಇದ್ದೀರಾ ಸರ್ಕಾರನ ಬೇರೆಯವ್ರ ಜೊತೆ ಸೇರಿಕೊಂಡು? ಬೇಡ, ದಾಕ್ಷಣಿಕೆ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಗೆ ಅಲ್ಲಿ ಸಪೋರ್ಟ್ ಸಿಗ್ತಾ ಇಲ್ಲ ಕಾಂಗ್ರೆಸ್ಸಲ್ಲಿ ಅಂದಕ್ಕೆ ಯಾಕೆ ಮಾಡ್ತಾ ಇದ್ದೀರಾ? ಅಲ್ವಾ? ತಪ್ಪು. ಹಾಗಾದ್ರೆ CM ಸ್ಥಾನದಲ್ಲೂ ಇದ್ದೀರಾ, ನಮ್ಗೆ ಅಧಿಕಾರ ಸಿಕ್ಕಿಲ್ಲ, ಬಹುಮತ ಕೊಡಲಿಲ್ಲ ಅಂತೀರಾ, ಒಂದ್ ಕಡೆ ಅಳ್ತೀರಾ, ಒಂದ್ ಕಡೆ 63 ಜನ ನಿಮ್ಮ ಅಧಿಕಾರ ತಗೊಂಡಿಂದ ಇಲ್ಲಿವರೆಗೂ ಮಂಡ್ಯ ಜಿಲ್ಲೆ ಸತ್ತಿದ್ದಾರೆ ರೈತರು. ಎಲ್ಲ ಆತ್ಮಹತ್ಯೆ. ಯಾಕೆ ಅಂದ್ರೆ ಸಾಲದ ಬಾಧೆಯಿಂದ. ಹಾಗಾದ್ರೆ ಅದು ನಿಲ್ಬೇಕಾಗಿತ್ತಲ್ವಾ? ನೀವು ಅಭಿವೃದ್ಧಿ ಮಾಡಿದ್ರೆ 5,000 ಕೋಟಿ ರಿಲೀಸು ಬಜೆಟ್ನಲ್ಲಿ ಎತ್ತಿಟ್ಟಿದ್ರೆ ಉಪಯೋಗ ಆಗ್ತಿತ್ತಲ್ಲ, ಜನ ಯಾಕೆ ಸಾಯ್ತಿದ್ರು? ಬರೀ ಘೋಷಣೆಯಾಗಿ ಪುಸ್ತಕದಲ್ಲಿರುತ್ತೆ ವಿನಃ ತಳಮಟ್ಟ ಸ್ಥಳೀಯ ಪ್ರತಿಯೊಬ್ಬ ಮತದಾರನಿಗೆ ಮುಟ್ಟಬೇಕು. ಅದು ಪ್ರಯೋಜನ, ಅದು ಒಂದು ಘೋಷಣೆ. ಹರಿಯವರೇ, ನನ್ನ ಸ್ನೇಹಿತರು ಹೇಳ್ದಂಗೆ ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳಲ್ಲ, ಅದ್ರ ಬಗ್ಗೆ ನಮ್ಗೆ ಬೇಸರ ಇದೆ, ನೋವಿದೆ. ನಮ್ಮ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಭಾವಕ ಜೀವಿ, ಅಳ್ತಾರೆ ಅಂತ ಹೇಳ್ತಾರೆ. ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಅವ್ರಿಗೆ ಧೈರ್ಯವನ್ನ, ಒಂದು ನಂಬಿಕೆಯನ್ನ, ವಿಶ್ವಾಸವನ್ನ ತೋರ್ಪಡ ಮಾಡೋ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನ ತಂದ್ರು. ರೈತರ ಸಾಲ ಮನ್ನಾ ಮಾಡಿ ಆದರೂ ಕೂಡ ಕೆಲವರು ಈ ತರ ಕೆಲವು ವೈಯಕ್ತಿಕ ಕಾರಣಗಳಿಂದ ಇರ್ಬೋದು, ಬೇರೆ ಬೇರೆ ಕಾರಣಗಳು ಏನಕ್ಕೋಸ್ಕರ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಆದರೂ ಕೂಡ ಅವ್ರ ಮನೆಗೆ ಹೋಗಿ ನಂಬಿಕೆಯನ್ನ ಅವ್ರು ಉರುದುಂಬಿಸಿ ಅಲ್ಲೇ ಒಂದು ಪರಿಹಾರವನ್ನ ಕೂಡ ಕೊಟ್ಟು ಬಂದಿರತಕ್ಕಂಥ ಕೀರ್ತಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಹೋಗುತ್ತೆ, ಕುಮಾರಸ್ವಾಮಿ ಅವ್ರಿಗೆ ಹೋಗುತ್ತೆ, ಸನ್ಮಾನ್ಯ ಪುಟ್ಟರಾಜ್ ಅವರು ಹೋಗುತ್ತೆ. ಮಂಡ್ಯದ ಮಹಾ ಜನತೆ ಭಾವನಾತ್ಮಕವಾಗಿ ಏನವರು ಒಂದು ವ್ಯವಸ್ಥಿತವಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಧಕ್ಕೆ ಬರುವಂತ ಕೆಲಸವನ್ನ ಮಾಡಬಾರದು. ಯಾವುದೇ ಕಾರಣಕ್ಕೂ ಷಡ್ಯಂತ್ರ ಮಾಡುವಂತ ನಿಲ್ಲಿಸಬೇಕಾಗುತ್ತೆ. ವ್ಯವಸ್ಥಿತ ಷಡ್ಯಂತ್ರ ಮಾಡ್ತಾ ಇದ್ರೆ ವ್ಯವಸ್ಥಿತ ಷಡ್ಯಂತ್ರ ಏನೇ ಆದ್ರೂ ಕೂಡ ನಮ್ಗೆ ಯಾವುದೇ ಪ್ರತಿಸ್ಪರ್ಧೆ ಇಲ್ಲ ಅಲ್ಲಿ. JDS ಅಲ್ಲಿ ಯಾವುದೇ ಪ್ರತಿಸ್ಪರ್ಧೆ ಇಲ್ಲ. ಈ ಭಾಷೆ ಸರಿಯಲ್ಲ. ಇದು ದುರುಪಯೋಗ, ಇದು ಸರ್ಕಾರದ ಇದು ಅಧಿಕಾರ ದುರುಪಯೋಗ. ಇದರ ವಿರುದ್ಧ ಚುನಾವಣಾ ಆಯೋಗ ನಡ್ಕೊಳ್ಳುತ್ತೆ. ಇದು ಅಧಿಕಾರ ದುರುಪಯೋಗ, ಇದು ಅಹಂಕಾರದ ಪರಮಾವಧಿ, ಅಹಂಕಾರದ ಭಾಷೆ. ಇದು ಬೆಂಗಳೂರು ಸೌತ್ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕಾಯ್ತು. ಚರ್ಚೆ ಮಾಡಿ. ನಿಮ್ಮ ಪಾರ್ಟಿಯಲ್ಲಿ ಕೊಟ್ರ
ನಿಮ್ ಪಾರ್ಟಿಯಲ್ಲಿ ಕಲ್ಪನಾ ಸಿದ್ದರಾಜು ಕೊಟ್ರ, ಚಲುವರಾಯಸ್ವಾಮಿ ಕೊಟ್ರ? ಅಲ್ಲ, ನಿಮ್ಮ ಪಾರ್ಟಿ ನಮ್ಮ ತೇಜಸ್ವಿನಿ ಮೇಡಮ್ ಚಾಲೆಂಜ್ ಮಾಡಿದ ಪಾರ್ಟಿನ, ನಮ್ಮ ತೇಜಸ್ವಿನಿ ಮೇಡಮ್ ಚಾಲೆಂಜ್ ಮಾಡಿದ ಪಾರ್ಟಿನ ನಿಮ್ಮ ಪಾರ್ಟಿಯವರು ಚಾಲೆಂಜ್ ಮಾಡಿದ್ದಾರೆ. ನಿಮ್ಮ ಚಲುವರಾಯಸ್ವಾಮಿ ಚಾಲೆಂಜ್ ಮಾಡಿದ್ದಾರೆ, ನಿಮ್ಮ ಬಾಲಕೃಷ್ಣ ಹೊರಗೋಗಿದ್ದಾರೆ, ನಿಮ್ಮ ಜಮೀನು ಹೊರಗೋಗಿದ್ದಾರೆ. ಮುಕ್ತರಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಜನ 3 ಲಕ್ಷ ಇಷ್ಟೊಂದು ಓಡಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ನೀವು ಅವಾಗಲೇ ಹೇಳಿದ್ರಿ. ತ್ಯಾಗರಾಜ್ ಅವರು ಜಸ್ಟ್ ಮಾತಾಡ್ತಾರೆ. ತ್ಯಾಗರಾಜ್ ಅವರು ಮಾತಾಡ್ತೀರಿ ಒಂದು ನಿಮಿಷ. ಶಿವಕುಮಾರ್ ಅವರೇ ಒಂದ್ ನಿಮಿಷ. ತ್ಯಾಗರಾಜ್ ಅವರು ಜಸ್ಟ್ ಮಾತಾಡ್ತೀನಿ ನಿಮ್ ಜೊತೆ. ಶಿವಕುಮಾರ್ ಅವರೇ, ಈಗ ಮಂಡ್ಯದಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ನೀವು ಅವಾಗಲೂ ಕೂಡ ಅದನ್ನ ಪ್ರಸ್ತಾಪಿಸಿರಿ. ಬಹುಶಃ ಅಲ್ಲಿ ಅಭಿವೃದ್ಧಿಯ ವಿಚಾರಗಳಿಗಿಂತ ಹೆಚ್ಚಾಗಿ ವೈಯಕ್ತಿಕ ವಿಚಾರಗಳ ಬಗ್ಗೆನೇ ಚರ್ಚೆ ಆಗ್ತಿದೆ. ಹೌದು, ಮಂಡ್ಯದ ಜನ ಭಾವನಾತ್ಮಕವಾದಂತಹ ವಿಚಾರಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಭಾವನಾತ್ಮಕವಾಗಿ ಮಾತ್ರನೇ ಮಾತನಾಡಿಸ್ತಾ ಹೋಗುವಂಥದ್ದು ಸರಿನಾ? ಎಷ್ಟರ ಮಟ್ಟಿಗೆ ಇದರಿಂದಾಗಿ ಮಂಡ್ಯಕ್ಕೆ ಲಾಭ ಸಿಗುತ್ತೆ ಅಂತ ಹೇಳಿ? ಇಲ್ಲ ನೋಡಿ, ಎಲೆಕ್ಷನ್ಸ್ ಏನಾಗಿದೆ ಇವತ್ತು, ಇಡೀ ಲೋಕಸಭಾ ಎಲೆಕ್ಷನ್ಸ್ ಅಂದರೆ ಒಂದು ನ್ಯಾಷನಲ್ ಇಶ್ಯೂಸ್ ಮೇಲೆ ನಡೀತಾ ಇತ್ತು ಮೊದಲೆಲ್ಲ ಚುನಾವಣೆಗಳು. ಆದರೆ ಅನ್ಫಾರ್ಚುನೇಟ್ ಆಗಿ ಈ ಸಾರಿ ಏನಾಗಿದೆ, ಲೋಕಲ್ಲು ಮತ್ತು ತೀರಾ ಸ್ಥಳೀಯವಾದಂಥ ವಿಷಯಗಳನ್ನ ಇಟ್ಕೊಂಡು ಮತ್ತು ಎಮೋಷನಲ್ ಇಶ್ಯೂಸ್ನ ಇಟ್ಕೊಂಡ್ಬಿಟ್ಟು ಎಲೆಕ್ಷನ್ಸ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಹೌದು. ಬಟ್ ಮಂಡ್ಯ ಡೆವಲಪ್ಮೆಂಟು ಒಂದು ದೊಡ್ಡ ಇಶ್ಯೂ ಆಗಿ ಚರ್ಚೆ ಆಗಬೇಕು ಎರಡೂ ಕಡೆ. ಯಾಕಂತಂದ್ರೆ ಮಂಡ್ಯದ ಅಭಿವೃದ್ಧಿ ಇವರು ಸುಮಲತಾ ಮತ್ತೆ ನಿಖಿಲ್ ಕುಮಾರಸ್ವಾಮಿಗಿನ್ನು ಮಂಡ್ಯದ ಅಭಿವೃದ್ಧಿ ಬಹಳ ಮುಖ್ಯ ಇವತ್ತು. ಕಳೆದ ಒಂದು 10 ವರ್ಷ 12 ವರ್ಷ JDSಗೆ ಅಧಿಕಾರ ಇರಲಿಲ್ಲ. ಆದ್ರೆ ಈ ಸಾರಿ ಅಧಿಕಾರಕ್ಕೆ ಬಂದ್ಮೇಲೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಅನೌನ್ಸ್ ಮಾಡಿದ್ದಾರೆ, ಅದಿನ್ನೂ ಪೈಪ್ ಲೈನ್ ಅಲ್ಲಿ ಇದೆ. ಬಟ್ ಚುನಾವಣೆಗೋಸ್ಕರವಾಗಿ ಅನೌನ್ಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವ್ರ ಮಗಳನ್ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟು ಬಜೆಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ಸಹಮತ ಇಲ್ಲ. ಯಾಕಂತಂದ್ರೆ ಅವರು ಮಂಡ್ಯದ ಅಭಿವೃದ್ಧಿ ಬಗ್ಗೆ, ಯಾಕಂದ್ರೆ 7-8 ಜನ ಇಡೀ ಒಂದು ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರ MLAಗಳಿದ್ದಾರೆ, ಅವರಿಗೆ ಆ ಪ್ರೆಷರ್ ಇತ್ತು, ಹಂಗಾಗಿ ಕೊಟ್ಟಿದ್ದಾರೆ. ಬಟ್ ಈ ಡೆವಲಪ್ಮೆಂಟ್ ಇಶ್ಯೂಸ್ ಬಗ್ಗೆ ಮಾತ್ರ ಇವತ್ತು ಚರ್ಚೆ ನಡಿಬೇಕು. ಯಾಕಂತಂದ್ರೆ ಯಾವಾಗಲೂ ನೋಡಿ ನೀವು, ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರುವಂಥ ಕೋಲಾರ ಡೆವಲಪ್ ಆಗಲಿಲ್ಲ, 75 ಕಿಲೋಮೀಟರ್ ದೂರದಲ್ಲಿರೋ ತುಮಕೂರು ಡೆವಲಪ್ ಆಗಲಿಲ್ಲ, 2 ಮಹಾನಗರಗಳ ಮಧ್ಯೆ ಇರುವಂಥ ಮಂಡ್ಯ ಡೆವಲಪ್ ಆಗಲಿಲ್ಲ. ಯಾಕೆ ಅಂತಂದ್ರೆ ಒಂದು ದೊಡ್ಡ ನಗರಗಳ ಪಕ್ಕ ಇರುವಾಗ ಈ ಥರದ ಒಂದು ಡೆವಲಪ್ಮೆಂಟ್ ಆಗಲಿಲ್ಲ. ಮೈಸೂರು ಪಕ್ಕ ಇರೋ ಚಾಮರಾಜನಗರನೂ ಡೆವಲಪ್ ಆಗಲಿಲ್ಲ. ಆದರೆ ಇವತ್ತು 2 ಟೈರ್ ಸಿಟೀಸು 3 ಟೈರ್ ಸಿಟೀಸು ಡೆವಲಪ್ಮೆಂಟ್ಸು ಇವತ್ತು ಫೋಕಸ್ ಮಾಡ್ತಾ ಇದ್ದಾರೆ ಸರ್ಕಾರಗಳು. ಇವತ್ತು ದೊಡ್ಡ ದೊಡ್ಡ ನಗರಗಳಿಂದ ಇವತ್ತು ಏನಾಗ್ತಾ ಇದೆ, ಕಂಜೆಷನ್ನು ಮತ್ತು ಅದ್ರ ಮೇಲೆ ಬೀಳ್ತಾ ಇರೋಂಥ ಒಂದು ಸ್ಟ್ರೆಸ್ ಏನಿದೆ, ಅದನ್ನು ನೀವು ಹೊರಗಡೆಗೆ ನಾವು ತೊಗೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಇವತ್ತು 2 ಟೈರ್ ಸಿಟೀಸು 3 ಟೈರ್ ಸಿಟೀಸ್ನ ಡೆವಲಪ್ ಮಾಡೋಕೆ ಹೊರಟಿದ್ದಾರೆ. ಆದರೆ ಇವತ್ತು ಮಂಡ್ಯಗೆ ಇವತ್ತು ಆ ಒಂದು ನಿಟ್ಟಲ್ಲಿ ಮಂಡ್ಯ ಇವತ್ತು ಬಹಳ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ. ನ್ಯಾಷನಲ್ ಹೈವೇ ಬಂದಿದೆ, 8 ಲೈನ್ಸ್ ರೋಡ್ ಆಗ್ತಾ ಇದೆ, ಯಾಕಂದ್ರೆ ಡಬಲ್ ಟ್ರ್ಯಾಕ್ ಆಗಿದೆ. ಈ ತರ ಎಲ್ಲ ಆದಾಗ ಆಮೇಲೆ ಒಂದು ಬೈಪಾಸ್ ರಸ್ತೆ ಮಾಡ್ಬೇಕಂತಿದ್ದಾರೆ. ಈ ಇಶ್ಯೂಗಳ ಬಗ್ಗೆ ಚರ್ಚೆ ಆಗ್ಬೇಕು ಇವತ್ತು. ಬಹಳ ಇಂಪಾರ್ಟೆಂಟ್ ಆಗಿ ಆಗ್ರೋ ಎಕನಾಮಿಕ್ಸ್, ರೈತರ ಒಂದು ಆದಾಯದ ಬಗ್ಗೆ ಇವತ್ತು ಚರ್ಚೆ ಆಗಬೇಕು. ಇವತ್ತು ಬಹಳಷ್ಟು ಜನ ರೈತರು ಇವತ್ತು ನಷ್ಟದಲ್ಲಿದ್ದಾರೆ. ಅವರು ಇವತ್ತು ಪರಿಹಾರ ಕೊಡ್ಬೋದು, ಅವ್ರಿಗೊಂದು ಕಿಸಾನ್ ಕಾರ್ಡ್ ಕೊಡ್ಬೋದು. ಇದೆಲ್ಲ ಸೊಲ್ಯೂಷನ್ ಅಲ್ಲ. ಬೆಳೆದಿರೋ ಬೆಳೆಗೆ ಒಂದು ಸೈಂಟಿಫಿಕ್ ಆದಂತ ಪ್ರೈಸಸ್ ಕೊಡ್ಬೇಕು. ಈ ಇಶ್ಯೂಸ್ ಬಗ್ಗೆ ಇವತ್ತು ಇಡೀ ಆ ಜಿಲ್ಲೆಯ 80% ಜನ ಡಿಪೆಂಡ್ ಆಗಿರೋದು ಅಗ್ರಿಕಲ್ಚರ್ ಮೇಲೆ. ಹಂಗಾಗಿ ಇವತ್ತು ವ್ಯವಸಾಯ ಕೇಂದ್ರೀಕೃತವಾದಂತ ವಾದಗಳು ಮತ್ತು ಚರ್ಚೆಗಳು ಇವತ್ತು ನಡೀಬೇಕು ಹೊರತು ಯಾವುದೋ ವೈಯಕ್ತಿಕ ವಿಚಾರದಲ್ಲಿ, ಎಮೋಷನ್ ವಿಚಾರದಲ್ಲಿ ಶಿವಕುಮಾರ್ ಅವರೇ ಇನ್ನು 15 ದಿನ ಇವರು ಮರಳು ಮಾಡಿ ಓಟ್ ಹಾಕ್ಸ್ಕೊಳ್ಳೋ ಅಂತ. ಖಂಡಿತ ಶಿವಕುಮಾರ್, ಧನ್ಯವಾದ. ಟಿವಿ ಜೊತೆಗೆ ಜಾಯಿನ್ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಲಾಸ್ಟ್ ಕ್ವಿಕ್ ಆಗಿ. ಹರಿ, ಮಂಡ್ಯಕ್ಕೆ ಇವತ್ತು ಹೋರಾಟ ಮಾಡೋರು ಬೇಕಾಗಿದೆ. ನಾನು ಮತ್ತೆ ಹೇಳ್ತೀನಿ, JDSಗೆ ಜನ ಎಲ್ಲ ಉನ್ನತ ಅಧಿಕಾರ ಕೊಟ್ಟಿದ್ರು, ಅವತ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಚುನಾವಣಾ ರಾಜಕಾರಣದಲ್ಲಿ ಅಭಿವೃದ್ಧಿಯ ಒಂದು ಮಾತನ್ನ ಹೇಳಿ ದಾರಿ ತಪ್ಪಿಸ್ಲಿಕ್ಕೆ ನೋಡ್ತಿದ್ದಾರೆ. ಅಂಬರೀಶ್ ಅವರ ನೆನಪನ್ನ, ಅಂಬರೀಶ್ ಅವರ ಭಾವನಾತ್ಮಕ ಸಂಬಂಧವನ್ನ ನಾವ್ಯಾರು ಅಳಿಸಾಕೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಗೌರವಿಸಿ ಬಿಜೆಪಿ ಬೆಂಬಲ ಕೊಟ್ಟಿದೆ. ಮಂಡ್ಯದ ಅಭಿವೃದ್ಧಿಗೆ ಹೋರಾಟ ಮಾಡೋದಕ್ಕೆ ಅಭ್ಯರ್ಥಿ. ತಮಗೂ ಕೂಡ ಕ್ಷಮೆ ಕೇಳ್ತೀನಿ, ನಿಮ್ಮನ್ನು ಮತ್ತೆ ಮಾತಾಡ್ಸಕ್ಕೆ ಆಗಲಿಲ್ಲ. ಧನ್ಯವಾದ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾರಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಇದು ವಿಶೇಷ ನೋಡ್ತಾ ಇರಿ ಟಿವಿ9.